ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ರಕ್ತಸಾಕ್ಷಿಗಳ ಕುರಿತಾದ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಲವು ಸಂದೇಶಗಳನ್ನು ಸತ್ಯವೇದದ ಅಡಿಯಲ್ಲಿ ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. 5ನೇ ಮುದ್ರೆಯು ಒಡೆಯಲ್ಪಟ್ಟಾಗಲೇ ರಕ್ತಸಾಕ್ಷಿಗಳ ಕುರಿತಾಗಿರುವ ಸಂದೇಶ ಅಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಭೂಮಿಯಲ್ಲಿ ಕರ್ತನಿಗೋಸ್ಕರವಾಗಿ ಸತ್ತವರ ಹೆಸರೇ ರಕ್ತಸಾಕ್ಷಿಗಳು. ಈ ಸ್ಥಳದಲ್ಲಿ ಯಾರು ರಕ್ತಸಾಕ್ಷಿಗಳು ಎನ್ನುವಂತಹ ಗುರುತು ಹೇಳಲ್ಪಟ್ಟದ್ದಾಗಿದೆ. ಸತ್ಯವೇದ ವಾಕ್ಯದ ನಿಮಿತ್ತವಾಗಿಯೂ ತಮ್ಮ ಸಾಕ್ಷಿ ನಿಮಿತ್ತವಾಗಿಯೂ ಕರ್ತನಿಗೋಸ್ಕರವಾಗಿ ಯಾವ ರೀತಿ ಬದುಕಿದರು, ಕರ್ತನಿಗೋಸ್ಕರವಾಗಿ ಯಾವ ರೀತಿ ಫಲ ಕೊಟ್ಟರು. ಅದರಲ್ಲಿ ಒಂದು ತೊಂದರೆ ಬರಬೇಕಾದರೆ ಅವರು ಕರ್ತನಿಗೋಸ್ಕರವಾಗಿ ಬದುಕಲಾಗದ ಪರಿಸ್ಥಿತಿ ಬರುವಾಗ ಸಾಯುವುದಕ್ಕೂ ಕೂಡ ತಮ್ಮ ಜೀವವನ್ನೇ ಒಪ್ಪಿಸಿಕೊಟ್ಟರು. ಅವರುಗಳ ಹೆಸರೇ ರಕ್ತಸಾಕ್ಷಿಗಳು ಎಂಬುದಾಗಿ ಕರ್ತನ ಸತ್ಯವೇದದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಹಾಗಾದರೆ ಇದರಲ್ಲಿ ಬಹಳ ಕಾರ್ಯಗಳು. ನಮಗೆ 2 ಸಾಲು 2 ವಾಕ್ಯ ಮಾತ್ರವೇ ಈ 5ನೇ ಮುದ್ರೆ ಒಡೆಯಲ್ಪಟ್ಟ ಸಂಭವದಲ್ಲಿ ಹೇಳಲ್ಪಟ್ಟಾಗಲೂ ಅದನ್ನು ತೀಕ್ಷ್ಣವಾಗಿ ನಾವು ಸಂಶೋಧನೆ ಮಾಡಿ ನೋಡುವಾಗ ಹಲವು ಸಂದೇಶಗಳು, ರಕ್ತಸಾಕ್ಷಿಗಳ ಕುರಿತಾಗಿರುವ ಸಂದೇಶಗಳು ಅಲ್ಲಿ ನಮಗೆ ಪ್ರಕಟಿಸಲ್ಪಡುವಂಥದ್ದು ನಿಜವಾಗಿಯೂ ಆಶ್ಚರ್ಯವಾದದ್ದೇ. ಸರಿ, ಈಗ ನಾವು ಇನ್ನೂ ಕೆಲವೊಂದು ಕಾರ್ಯಗಳ ಕುರಿತು ನೋಡಲಿದ್ದೇವೆ. ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾದಾಗ ಕಳೆದ 2 ಎಪಿಸೋಡ್ಗಳಲ್ಲಿ ವಿವರವಾಗಿ ಒಂದು ಕಾರ್ಯವನ್ನು ಹೇಳಿದೆ. ಯಾರು ರಕ್ತಸಾಕ್ಷಿಗಳಾಗಿ ಸಾಯಲಿದ್ದಾರೆ, ಯಾರನ್ನು ರಕ್ತಸಾಕ್ಷಿಗಳು ಎಂಬುದಾಗಿ ಸತ್ಯವೇದವು ಗುರುತಿಸುವಂತದಾಗಿದೆ. ಯಾವ ರಕ್ತಸಾಕ್ಷಿಗಳ ರಕ್ತವು ಯಜ್ಞವೇದಿಯ ಕೆಳಗಿಂದ ಕರ್ತನನ್ನು ನೋಡಿ ಕರೆಯಿತು ಎಂಬುದಾಗಿ ಹಲವು ಸಂದೇಶಗಳು. ಅವರು ಯಾರನ್ನು ನಮ್ಮ ರಕ್ತದ ಮೂಲಕವಾಗಿ ಕರ್ತನು ನ್ಯಾಯ ವಿಚಾರಿಸಬೇಕು ಎಂಬುದಾಗಿ ಧ್ವನಿ ಎತ್ತಿ ಕೂಗಿದರು. ಇದನ್ನೇ ನಾವು ಪ್ರಧಾನವಾಗಿ ಕಳೆದ ಬಾರಿ ಭೇಟಿಯಾದಾಗ ಧ್ಯಾನ ಮಾಡಿದೆವು. ಇವತ್ತು ನಾವು ನೋಡುವಂಥದ್ದೇನೆಂದರೆ ಈ ಕಡೆಯ ಕಾಲದ ರಕ್ತಸಾಕ್ಷಿಗಳ ಕುರಿತಾಗಿ ಸತ್ಯವೇದದಲ್ಲಿ ದೇವರು ಹೇಳಿದರಲ್ಲ ಒಂದು ವಾಕ್ಯವನ್ನ, ನಿಮ್ಮ ಹಾಗೆಯೇ ಹಾಬೇರನ ಮೊದಲುಗೊಂಡು ಜಕರಿಯವರೆಗೂ ಇದ್ದಂಥ ಹಳೆ ಒಡಂಬಡಿಕೆ ಕಾಲದ ದೇವಭಕ್ತರ ರೀತಿಯಲ್ಲೇ ಇನ್ನು ಕಡೆಯ ಕಾಲದಲ್ಲಿ ಒಂದು ಗುಂಪು ರಕ್ತಸಾಕ್ಷಿಗಳು ಮರಣವನ್ನು ಅವರು ಹೊಂದುವವರಾಗಿದ್ದಾರೆ. ಆ ರಕ್ತಸಾಕ್ಷಿಗಳು ಸಾಯುವರು ಎಂಬುದಾಗಿ ಹಾಕಲ್ಪಟ್ಟಿದೆಯಲ್ಲ. ಈ ರಕ್ತಸಾಕ್ಷಿಗಳು ಯಾರು? ಅವರು ಯಾವ ಕುಲಕ್ಕೆ ಸೇರಿದವರು ಅಥವಾ ಲೋಕಮಯವಾಗಿಯಾ? ಅವರು ಯಾವಾಗ ಸಾಯುವರು, ಯಾವ ರೀತಿ ಸಾಯುವರು ಎನ್ನುವಂಥ ಕೆಲವೊಂದು ಮಾಹಿತಿಯನ್ನು ನೋಡಲಿದ್ದೇವೆ. ಕಡೆಯ ಕಾಲದ ರಕ್ತಸಾಕ್ಷಿಗಳಾಗಿ ಸಾಯುವವರು ಯಾರು? ಇದುವೇ ನಮ್ಮ ಪ್ರಶ್ನೆ. ಯಾರು ಸಾಯಲಿದ್ದಾರೆ ಎನ್ನುವ ಒಂದು ಪ್ರಶ್ನೆ. ಸತ್ಯವೇದದಲ್ಲಿ ಚೆನ್ನಾಗಿ ಒಂದು ಕಾರ್ಯವನ್ನು ನೋಡಬೇಕು. 5ನೇ ಮುದ್ರೆಯು ಈ ಸಂಭವದಲ್ಲಿ ಅದು ಒಡೆಯಲ್ಪಡುವಾಗ ಅದು ಉಪದ್ರವ ಕಾಲವನ್ನು ಗುರುತಿಸುವಂತದ್ದಾಗಿದೆ. ಇದಕ್ಕೂ ಮುಂಚೆ ಇದ್ದ 4 ಮುದ್ರೆಗಳ ಕಾಲವು. ಈ ಪರಿಪೂರ್ಣವಾದ ರಕ್ತಸಾಕ್ಷಿಗಳ ಒಂದು ಮರಣ ಯಾವಾಗ ನಡೆಯಲಿದೆ ಎಂದು ಕರ್ತನು ಹೇಳುತ್ತಾರೆಂದರೆ ಅವರು ಉಪದ್ರವ ಕಾಲದಲ್ಲಿ ಸಾಯಲಿದ್ದಾರೆ. ಉಪದ್ರವ ಕಾಲ ಎಂದರೆ ಮೊದಲ 3.5 ವರ್ಷಗಳು. ಏಕೆಂದರೆ 2ನೇ 3.5 ವರ್ಷದಲ್ಲಿ ಯಹೂದ್ಯರಿಂದ ಸಾಯುವಂತ ರಕ್ತಸಾಕ್ಷಿಗಳು ಇರುವುದಿಲ್ಲ. ಯಹೂದ್ಯರೇ ರಕ್ತಸಾಕ್ಷಿಗಳಾಗಿ ಮಾರ್ಪಡುವರು. ನಾನು ಕಳೆದ ಬಾರಿ ನಿಮಗೆ ಹೇಳಿದೆ. ಆದ್ದರಿಂದ ಏನು ಮಾಡುವುದು ಎಂದರೆ ಈ ಸ್ಥಳದಲ್ಲಿ ಯಾರು ರಕ್ತಸಾಕ್ಷಿಗಳಾಗಿ ಸಾಯಲಿದ್ದಾರೆ ಎನ್ನುವುದು ಈ ವಾಕ್ಯವು ತೋರಿಸುತ್ತದೆ ಎಂದು ಹೇಳುವುದಾದರೆ ಉಪದ್ರವ ಕಾಲದ ಮೊದಲು 3.5 ವರ್ಷಗಳ ಕಾಲದಲ್ಲಿ ಸಾಯುವಂತಹ ರಕ್ತಸಾಕ್ಷಿಗಳು ಇವರುಗಳೇ ಯಹೂದ್ಯರ ಒಂದು ಕ್ರಿಯೆಗಳಿಂದ ಅಥವಾ ಯಹೂದ್ಯರು ಕಂಡುಹಿಡಿದು ಇಟ್ಟಿರುವಂತಹ ದಂಡನೆಯ ಕಾರ್ಯಗಳಿಂದ ಲೋಕಪೂರ್ತಿಯಾಗಿ ಯಹೂದ್ಯರು ಭೀತಿಯನ್ನು ಹುಟ್ಟಿಸುವಂತ ಕಾರ್ಯವನ್ನಿಟ್ಟು ಹೇಗೋ ಅವರ ಒಂದು ಮರಣಕ್ಕೆ ಮರೆಯಾಗಿಯೋ ಅಥವಾ ನೇರವಾಗಿಯೋ ಯಹೂದ್ಯರು ಒಂದು ಕಾರಣವಾಗಿರುವರು. ಹಾಗಾದರೆ ಆ ಒಂದು ಮರಣದಲ್ಲಿ ಸಾಯುವವರ ಒಂದು ಲೆಕ್ಕವೇ ಕರ್ತನು ಅಲ್ಲಿ ಪ್ರಕಟಿಸಿ ಮಾತಾಡಿದರು. ಹಾಗಾದರೆ ಈ ಮರಣ ಯಾವಾಗ ನಡೆಯುವುದೆಂದರೆ ಉಪದ್ರವ ಕಾಲ ಆರಂಭಿಸಿದರಿಂದ ಉಪದ್ರವ ಕಾಲದ ಮಧ್ಯಭಾಗ. ಹಾಗಾದರೆ 3.5 ವರ್ಷದಲ್ಲಿ, ಈ 3.5 ವರ್ಷದಲ್ಲಿಯೇ ಈ ಒಂದು ಮರಣದ ಸಂಖ್ಯೆಯು, ರಕ್ತಸಾಕ್ಷಿಗಳ ಸಂಖ್ಯೆ ನೆರವೇರಿಸಲ್ಪಡುವ ಆ ಸಂಖ್ಯೆಯು ನೆರವೇರಬೇಕು. ಸರಿ, ಹಾಗಾದರೆ ಈ ಮರಣದಲ್ಲಿ ಯಾರು ಸಾಯಲಿದ್ದಾರೆ? ಆ 3.5 ವರ್ಷದ ನಂತರ, ನಾನು ಪುನಃ ನಿಮಗೆ ನೆನಪಿಸುತ್ತೇನೆ, ಆ 3.5 ವರ್ಷದ ನಂತರವೂ ಕೂಡ ರಕ್ತಸಾಕ್ಷಿಗಳು ಇರುತ್ತಾರೆ. ಆದರೆ ಅವರು ಯಹೂದ್ಯರಾಗಿ ಇರುವರು. ಮ್ಯಾಕ್ಸಿಮಮ್ ಆಗಿ ಅವರು ಯಹೂದ್ಯರಾಗಿ ಕೊಲ್ಲಲ್ಪಡುವವರಾಗಿರುವರು. ಆ ಯಹೂದ್ಯರು ಅಟ್ಟಲ್ಪಡುವವರಾಗಿರುವರು. ಹಾಗಾದರೆ ಮೊದಲು 3.5 ವರ್ಷಗಳಲ್ಲಿ ಯಹೂದ್ಯರಿಂದ ಕೊಲ್ಲಲ್ಪಡಲು ಇರುವಂತ ರಕ್ತಸಾಕ್ಷಿಗಳ ಎಣಿಕೆ ನಮಗೆ ಹೇಳಲ್ಪಟ್ಟಿರುವಂತದ್ದಾಗಿದೆ. ಓಕೆನಾ? ಸರಿ, ಈಗ ನಮಗೆ ಬರುವ ಪ್ರಶ್ನೆ ಏನೆಂದರೆ ಉಪದ್ರವ ಕಾಲದಲ್ಲಿ ತಾನೇ ಇವರು ಸಾಯುತ್ತಾರೆ. ಹಾಗಾದರೆ ನಾವು ಆ ಮರಣದಲ್ಲಿ ಇರುತ್ತೇವಾ? ನಮ್ಮ ಮೇಲೆ ಆ ಕಾರ್ಯವು ಬರುವುದಾ ಎಂದು ಕೇಳಿದರೆ ಇಲ್ಲ. ಏಕೆಂದರೆ ಸತ್ಯವೇದ ಹೇಳುತ್ತದೆ ಉಪದ್ರವ ಕಾಲ ಬರುವುದಕ್ಕಿಂತ ಮುಂಚೆ ಸಭೆ ರಹಸ್ಯ ಬರುವಿಕೆಯಲ್ಲಿ ಎತ್ತಲ್ಪಡುವುದು. ಹಾಗಾದರೆ ಸಭೆ ತೆಗೆಯಲ್ಪಡುವುದಾದರೆ ಯಾರು ರಕ್ತಸಾಕ್ಷಿಯಾಗಿ ಸಾಯುತ್ತಾರೆ? ಸಭೆ ಅಲ್ಲಿ ತೆಗೆಯಲ್ಪಟ್ಟಾಯಿತಲ್ಲ. ಹಾಗಾದರೆ ವಿಶ್ವಾಸಿಗಳು ಎಲ್ಲ ಹೋಗುತ್ತಾರಲ್ಲ. ಹಾಗಾದರೆ ಕೆಳಗಿರುವವರೆಲ್ಲರೂ ಕೈ ಬಿಡಲ್ಪಟ್ಟವರಲ್ಲವೇ?
ಈ ಕೈಬಿಡಲ್ಪಟ್ಟವರ ಒಂದು ಮರಣವು ರಥಸಾಕ್ಷಿಯ ಮರಣ ಎಂಬುದಾಗಿ ನಾವು ಯಾವ ರೀತಿ ಅಂಗೀಕಾರ ಮಾಡಲು ಸಾಧ್ಯ? ಚೆನ್ನಾಗಿ ಬೆಳೆದು ವಿಶ್ವಾಸದಲ್ಲಿ ಬೆಳೆದಿರುವಂತ ದೇವರ ಮಕ್ಕಳೆಲ್ಲ, ಅವರು ಯಾವ ಸಭೆಯಾಗಿರಲಿ, ಯಾವ ಕುಲವಾಗಿರಲಿ, ಯಾವ ಜಾತಿಯಾಗಿದ್ದರೂ, ಯಾವ ವರ್ಣವಾಗಿದ್ದರೂ, ಕರ್ತನ ರಹಸ್ಯ ಬರುವಿಕೆ ಬರುವಾಗ, ಮಧ್ಯಾಕಾಶದಲ್ಲಿ ಯೇಸು ಬರುವಾಗ ಕ್ಷಣ ಮಾತ್ರದಲ್ಲಿ ರಪ್ಪೆ ಬಡಿಯುವಷ್ಟರಲ್ಲಿ ರೂಪಾಂತರಗೊಂಡು ಅವರು ಎತ್ತಲ್ಪಡುತ್ತಾರೆ. ಹಾಗಾದರೆ ಕೆಳಗೆ ರಥಸಾಕ್ಷಿಯಾಗಿ ಸಾಯುವವರು ಯಾರು? ವಿಶ್ವಾಸಿಗಳು ಯಾರು ಇರುವುದಿಲ್ಲವಲ್ಲವೇ ಎನ್ನುವಂತ ಒಂದು ಪ್ರಶ್ನೆ ಬರುವುದು ನಮಗೆ. ಸತ್ಯವೇದದಲ್ಲಿ ಹೇಳಲ್ಪಡುತ್ತದೆ, ಈ ಕೈ ಬಿಡಲ್ಪಟ್ಟವರು ಎಂಬುದಾಗಿ ನಾವು ಹೇಳುತ್ತೇವೆ ನೋಡಿ. ಅವರಲ್ಲಿ ಕೆಲವರು ಏನು ಮಾಡುವರು? ತಾವು ಕರ್ತನಿಗೋಸ್ಕರವಾಗಿ ವೈರಾಗ್ಯವುಳ್ಳವರಾಗಿದ್ದು ಒಂದು ಹೊಸ ತಲೆಮಾರು ಎದ್ದೇಳುವುದು. ಏಕೆಂದರೆ ಇಲ್ಲಿಯವರೆಗೂ ಹಲವು ಕಾರ್ಯವನ್ನು ಹೇಳುವರು, ನಂಬುವರು, ನಂಬದೇ ಹೋಗುವರು, ಈ ರೀತಿಯಾಗಿ ಹೇಳುವರಲ್ಲವೇ? ತಮ್ಮ ಕಣ್ಗಳು ನೋಡುವಂತೆ ಒಂದು ಗುಂಪಿನವರು ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡುವುದನ್ನು ಕಂಡ ಕೂಡಲೇ ಇಲ್ಲಿ ಕೈಬಿಡಲ್ಪಟ್ಟವರು ಅಥವಾ ಒಂದು ವೇಳೆ ಎತ್ತಲ್ಪಡದೇ ಇರುವವರು ಬಹಳ ವೈರಾಗ್ಯವಾಗುವರು. ವೈರಾಗ್ಯವಾಗಿ ಇನ್ನು ಮುಂದೆ ನಾವು ಬಿಡಲೇಬಾರದು, ಯೇಸುವಿಗೆ ನಾವು ಸಾಕ್ಷಿಯಾಗಿರಬೇಕು, ಏನು ನಡೆದರೂ ಪರವಾಗಿಲ್ಲ ಎಂಬುದಾಗಿ ಒಂದು ಗುಂಪಿನವರು ವೈರಾಗ್ಯವನ್ನು ಸಾಧಿಸುವರು. ಹಾಗಾದರೆ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಸಾಯುವವರು ಇವರು ಯಾರು? ಸಭೆ ಎತ್ತಲ್ಪಟ್ಟಾಯಿತಲ್ಲ ಎನ್ನುವುದಾದರೂ ಕರ್ತನ ಬಳಿಯಲ್ಲಿ ವೈರಾಗ್ಯವುಳ್ಳವರಾಗಿ ಅಂತ್ಯಕ್ರಿಸ್ತನ ಕಾರ್ಯಗಳಿಗೆ ಒಡಂಬಡದೆ ಒಂದು ಗುಂಪಿನವರು ಉಳಿಸಲ್ಪಟ್ಟಿರುವರು ಎನ್ನುವಂಥದ್ದು ಸತ್ಯವೇದವು ನಮಗೆ ತೋರಿಸುವಂತ ಒಂದು ಕಾರ್ಯ. ಉಪದ್ರವ ಕಾಲಕ್ಕೂ ಮುನ್ನ ಎತ್ತಲ್ಪಟ್ಟಾಯ್ತಲ್ಲ. ಆದರೆ ಸತ್ಯವೇದ ಹೇಳುವುದೇನೆಂದರೆ ಅದರ ನಂತರ ಒಂದು ಗುಂಪಿನವರು ಅಂತ್ಯಕ್ರಿಸ್ತನಿಗೆ ಟಫ್ ಕೊಡುವರು. ಅಂತ್ಯಕ್ರಿಸ್ತನ ಆಜ್ಞೆಗಳಿಗೆ ಅವರು ವಿಧೇಯರಾಗುವುದಿಲ್ಲ, ಅವರನ್ನು ಎದುರಿಸಿ ನಿಲ್ಲುವರು. ಆ ರೀತಿಯಾಗಿ ಒಂದು ಗುಂಪು ಇತ್ತು ಎಂಬುದಾಗಿ ಸತ್ಯವೇದ ನಮಗೆ ಗುರುತಿಸುತ್ತದೆ. ಈ ಗುಂಪು ಸಭೆ ಎತ್ತಲ್ಪಟ್ಟ ನಂತರ ಅದರಲ್ಲಿ ಬಂದು ಎತ್ತಲ್ಪಡದೆ ಕೈ ಬಿಡಲ್ಪಟ್ಟವರು ಅಥವಾ ಉಳಿದಿರಬೇಕು ಎಂಬುದಾಗಿ ಇಡಲ್ಪಟ್ಟವರೆಂಬುದಾಗಿ ಕೂಡ ಹೇಳ್ಬೋದು. ಪ್ರಕಟಣೆಗಳಲ್ಲಿ 20ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಒಂದು ಕಾರ್ಯವನ್ನು ತೋರಿಸುತ್ತೇನೆ, ಗಮನಿಸಿ. ಅಂದು ನಾನು ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಕುಳಿತುಕೊಂಡರು, ನ್ಯಾಯ ವಿಚಾರಿಸುವುದಕ್ಕೆ ಅವರಿಗೆ ಅಧಿಕಾರವು ಕೊಡಲ್ಪಟ್ಟಿತ್ತು. ಯೇಸುವಿನ ಕುರಿತಾದ ಸಾಕ್ಷ್ಯ ನಿಮಿತ್ತವಾಗಿಯೂ ಈಗಲೇ ನೀವು ಗಮನವಾಗಿ ನೋಡಬೇಕು. ಯೇಸುವಿನ ಕುರಿತಾದ ಸಾಕ್ಷ್ಯ ನಿಮಿತ್ತವು ದೇವರ ವಾಕ್ಯದ ನಿಮಿತ್ತವಾಗಿಯೂ ಶಿರಶ್ಛೇದ ಮಾಡಲ್ಪಟ್ಟ ಆತ್ಮಗಳನ್ನು ಮೃಗವನ್ನಾಗಲಿ ಅದರ ವಿಗ್ರಹವನ್ನಾಗಲಿ ನಮಸ್ಕರಿಸದೆ ತಮ್ಮ ಹಣೆಗಳಲ್ಲಿಯೂ ತಮ್ಮ ಕೈಗಳಲ್ಲಿಯೂ ಅದರ ಮುದ್ರೆಗಳನ್ನು ಧರಿಸಿಕೊಳ್ಳದೆ ಇದ್ದವರನ್ನು ನಾನು ಕಂಡೆನು. ಹಾಗಾದರೆ ಪರಲೋಕದ ಒಂದು ದೃಶ್ಯವನ್ನು ನೋಡುತ್ತಾರೆ ಯೋಹಾನನು. ಸಿಂಹಾಸನಗಳು ತಂದು ಹಾಕಲ್ಪಡುತ್ತದೆ, ಅದರಲ್ಲಿ ಕೆಲವರು ದೇವಭಕ್ತರು ಬಂದು ಕೂರುತ್ತಾರೆ, ಕರ್ತನು ಬಂದು ಕೂರುತ್ತಾರೆ. ಆ ಸ್ಥಳದಲ್ಲಿ ಮುಂದೆ ಒಂದು ಗುಂಪಿನವರಲ್ಲಿ ನಿಂತಿದ್ದಾರೆ. ಅವರನ್ನು ಯಾರು ಎಂದು ನೋಡುತ್ತಾರೆ? ಸತ್ಯವೇದ ವಾಕ್ಯದ ನಿಮಿತ್ತ ತಮ್ಮ ಸಾಕ್ಷಿಯ ನಿಮಿತ್ತವಾಗಿಯೂ ರಕ್ತ ಸಾಕ್ಷಿಗಳಾಗಿ ಸತ್ತಂತ ಒಂದು ಕೂಟ. ಎರಡನೇ ಕೂಟ ಬಹು ಮುಖ್ಯವಾದದ್ದು, ಗಮನಿಸಿ. ಮೃಗವನ್ನಾಗಲಿ ಮೃಗದ ಸ್ವಾರೂಪ್ಯವನ್ನಾಗಲಿ ನಮಸ್ಕರಿಸದೆಯೂ ಅವನ ಮುದ್ರೆಯನ್ನು ತಮ್ಮ ಕೈಗಳಲ್ಲಿ ಹಾಕಿಕೊಳ್ಳದೆಯೂ ಇದ್ದವರನ್ನು ನಾನು ಅವರ ಮುಂಭಾಗದಲ್ಲಿ ಅಲ್ಲಿ ಕಂಡೆನು. ಹಾಗಾದರೆ ಮುದ್ರೆ ಹಾಕುವಂತಹ ಒಂದು ಕಾಲಘಟ್ಟದಲ್ಲಿ ಬದುಕಿದ್ದು ಮುದ್ರೆಯನ್ನು ಸ್ವೀಕರಿಸಿದವರು. ಹಾಗಾದರೆ ಮುದ್ರೆ ಹಾಕಿದ ಕಾಲಘಟ್ಟದಲ್ಲಿ ಬದುಕಿದವರು ಯಾರಾಗಿರ್ಬೋದು? ಸಭೆ ಎತ್ತಲ್ಪಟ್ಟಾಗ ಎತ್ತಲ್ಪಡದೆ ಕೈ ಬಿಡಲ್ಪಟ್ಟವರಾಗಿ ತಾನೇ ಇರಲು ಸಾಧ್ಯವಾಗುವುದು. ಚೆನ್ನಾಗಿ ಬೆಳೆದು ಪರಿಪೂರ್ಣವಾದವನು ತಾನೇ ಅವನು ಎತ್ತಲ್ಪಟ್ಟವನಾಗಿ ಅಲ್ಲಿರುವನು. ಹಾಗಾದರೆ ಇವನು ಯಾರು? ಹಾಗಾದರೆ ಈ ಮುದ್ರೆ ಹಾಕಲ್ಪಟ್ಟಂತ ಕಾಲಘಟ್ಟದಲ್ಲಿ ಬದುಕಿದ್ದು ಅಂತ್ಯಕ್ರಿಸ್ತನು ತರುವ ಕಾನೂನಿಗೆ ವಿಧೇಯನಾಗುವುದಿಲ್ಲ ಎಂಬುದಾಗಿ ಎದುರಿಸಿ ಸಾಕ್ಷಿಯಾಗಿ ನಿಂತ ಇವರುಗಳು ಯಾರು? ಹಾಗಾದರೆ ಇವರು ಹೋಗ್ಲಿಲ್ವಾ? ಹೋಗ್ಲಿಲ್ಲ. ಇವರು ಅದರ ನಂತರವೇ ವೈರಾಗ್ಯವನ್ನು ಹೊಂದಿ ಆ ಉಪದ್ರವ ಕಾಲಘಟ್ಟದಲ್ಲಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತು ತಮ್ಮನ್ನು ಒಪ್ಪಿಸಿಕೊಟ್ಟವರು. ಅದನ್ನೇ ಕರ್ತನ ಸತ್ಯವೇದ ಹೇಳುತ್ತದೆ, ಇವರುಗಳೇ ಆ ರಥಸಾಕ್ಷಿಗಳಾಗಿ ಸಾಯಲಿರುವವರು. ಅದರ ಇಂದಿನ ಕಾಲಘಟ್ಟದಲ್ಲಿ ಏನು ನಡೆಯುವುದು ಎಂದರೆ, ಈ ಉಪದ್ರವ ಕಾಲವು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ದಿಢೀರೆಂಬುದಾಗಿ ಆಕಾಶದಲ್ಲಿ ಒಂದು ಗುರುತುಂಟಾಗುವುದು. ಒಂದು ದೀರ್ಘವಾಗಿರುವಂತಹ ಮಹಾಧ್ವನಿಯುಳ್ಳ ತುತ್ತೂರಿ ಶಬ್ದ ಕೇಳಿಸುವುದು. ಆ ತುತ್ತೂರಿಯ ಧ್ವನಿಯು ಎಲ್ಲರ ಕಿವಿಗಳಲ್ಲಿ ಕೇಳಿಸುವುದಿಲ್ಲ. ದೇವರಿಂದ ಎತ್ತಲ್ಪಡಲು ಹೋಗಲಿರುವಂತ ಪರಿಪೂರ್ಣವಾಗಿರುವಂತ ದೇವಭಕ್ತರ ಕಿವಿಗಳಲ್ಲಿ ಕೇಳಿಸುವುದು. ಆ ತುತ್ತೂರಿಯ ಧ್ವನಿ ಕೇಳಿಸುವಾಗ ಅದನ್ನೇ ನಾವು ರ್ಯಾಪ್ಚರ್ ಎಂಬುದಾಗಿ ಹೇಳುತ್ತೇವೆ. ತುತ್ತೂರಿಯ ಧ್ವನಿ ಕೇಳಿಸುವುದು. ಆ ಧ್ವನಿ ಕೇಳಿಸಿದ ಕೂಡಲೇ ಭೂಮಿಯಲ್ಲಿರುವ ಸಮಾಧಿಗಳು ಸೀಳಲ್ಪಡುವುದು. ಸತ್ತಂತ ದೇವಭಕ್ತರ ಸಮಾಧಿಗಳು ಎಲ್ಲವೂ ಸಿಡಿಯಲಾರಂಭಿಸಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಸತ್ತು ಈ ಒಂದು ಎತ್ತಲ್ಪಡುವಿಕೆಯಲ್ಲಿ ಪಾಲುಗಾರರಾಗುವವರು ಜೀವಂತವಾಗಿ ಹೊರಡುವರು, ಜೀವಂತವಾಗಿ ಎಬ್ಬಿಸಲ್ಪಡುವರು. ಹಲವು ದೇವಭಕ್ತರು ಹೇಳುವರು, ಭೂಮಿಯಲ್ಲಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಂತವರು, ದೊಡ್ಡ ದೊಡ್ಡ ಸೇವೆಯನ್ನು ಮಾಡಿದವರು, ದೇವರ ಚಿತ್ತವನ್ನು ನೆರವೇರಿಸಿ ವಿಶ್ರಾಂತಿಯಲ್ಲಿ ಪ್ರವೇಶ ಮಾಡಿದವರು, ಇವರು ಜೀವಂತವಾಗಿ ಪುನರುತ್ಥಾನರಾಗುವರು.
ಅವರ ದೇಹವು ಹೊಸದಾಗಿ ಪುನರುತ್ಥಾನವಾಗಿರುವಂತಹ ದೇಹ ಕೊಡಲ್ಪಡುವುದು. ಆಗ ಸಮಾಧಿಗಳು ತೆರೆಯಲ್ಪಡುವುದು. ಅದು ಬಹಳ ಅಂಧಕಾರ ಕೂಡಿರುವಂತಹ ಒಂದು ಸಮಯವಾಗಿರುವುದು. ಆ ದಿನದಲ್ಲಿ ಆ ಧ್ವನಿಯು ಅದು ಕೇಳಿಸುವಾಗ ಒಂದು ಕದಲುವಿಕೆ, ಒಂದು ಮಾರ್ಪಾಟು ಉಂಟಾಗಿರುವುದು. ಆಗ ಇವರೆಲ್ಲರೂ ಆಕಾಶದ ಕಡೆಗೆ ಎತ್ತಲ್ಪಡುವರು. ಯೇಸು ಮಧ್ಯಾಕಾಶದಲ್ಲಿ ಬಂದು ನಿಂತಿರುವರು. ಇವೆಲ್ಲವನ್ನು ನೋಡುತ್ತಿರುವಾಗಲೇ ಭೂಮಿಯಲ್ಲಿರುವಂತ ನಾವು ಭೂಮಿಯಲ್ಲಿ ಪರಿಶುದ್ಧವಾಗಿ ಪರಿಪೂರ್ಣತೆ ಹೊಂದಿರುವಂತ ದೇವ ಮಕ್ಕಳು ಇವರೆಲ್ಲ ಏನಾಗುವರೆಂದರೆ, ಆ ಧ್ವನಿಯು ಅದು ಕೇಳಿದ ಕೂಡಲೇ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ಸತ್ಯವೇದ ಹೀಗೆ ಹೇಳುತ್ತದೆ, ಸ್ವಲ್ಪ ಸ್ವಲ್ಪವಾಗಿ ಮಾರ್ಪಡುವುದಿಲ್ಲ. ರೆಪ್ಪೆ ಬಡಿಯುವಷ್ಟರಲ್ಲಿ ಅವರ ದೇಹವು ಪುನರುತ್ಥಾನವಾಗಿರುವ ದೇಹವಾಗಿ ಮಾರ್ಪಡುವುದು. ದೇಹದಲ್ಲಿದ್ದಂತಹ ವೇದನೆ, ಕಷ್ಟ, ಯಾತನೆ, ಒತ್ತಡ ಏನೂ ಇರುವುದಿಲ್ಲ. ಎಲ್ಲವೂ ಫ್ರೀಯಾಗಿ ಮಾರ್ಪಡುವುದು. ಮುಂದೆ ನಡೆಯುವುದೇನೆಂದರೆ ಅದು ಲಘುವಾಗಿ ಆಕಾಶದ ಕಡೆಗೆ ಅದು ಒಯ್ಯಲ್ಪಡುವಂತದ್ದಾಗಿರುವುದು. ಎಷ್ಟು ಸಂತೋಷವಾಗಿರುವುದು ಯೋಚನೆ ಮಾಡಿ ನೋಡಿ. ಆಗ ಕರ್ತನವರನ್ನು ಕರೆದುಕೊಂಡು ಹೋಗುವರು. ಆದರೆ ಭೂಮಿಯಲ್ಲಿ ಉಳಿದಿರುವಂತಹ ಒಂದು ಕೂಟ ಬಿಡಲ್ಪಟ್ಟಿರುವರು, ಕೈ ಬಿಡಲ್ಪಟ್ಟಿರುವರು. ಅವರನ್ನು ನಾವು ಅಲ್ಲಿ ಕೈ ಬಿಡಲ್ಪಟ್ಟವರು ಎಂಬುದಾಗಿ ಹೇಳುತ್ತೇವೆ. ಅವರು ಕೈ ಬಿಡಲ್ಪಟ್ಟವರಲ್ಲ. ಅವರು ದೇವರಲ್ಲಿ ಮುಂದಿನ ಕರುವಿಕೆಯಲ್ಲಿ ಅವರು ಕರೆಯಲ್ಪಡುವವರಾಗಿರುವರು. ಇವರು ಇನ್ನೂ ಪರಿಪೂರ್ಣವನ್ನು ಹೊಂದದವರು. ಈ ಸಂಭವವು ನಡೆಯುತ್ತದೆ. ಅಲ್ಪ ಸ್ವಲ್ಪ ವಿಶ್ವಾಸಿಯಾಗಿರಬಹುದು. ನಮ್ಮ ಮನೆಯಲ್ಲಿ 4 ಜನ ಇರಬಹುದು. ಒಂದು ವೇಳೆ ಕೆಲವು ತಾಯಂದಿರು ಬಹಳ ವೈರಾಗ್ಯವಾಗಿ ಅವರ ವಿಶ್ವಾಸದಲ್ಲಿ ಹೋಗಿರಬಹುದು. ಮನೆಯಲ್ಲಿರುವಂತಹ ಅವರ ಗಂಡನು ರಕ್ಷಣೆಯನ್ನು ಹೊಂದಿರುವರು, ಸಭೆಗೆ ಹೋಗುವರು, ಏನೋ ಇಲ್ಲೊಂದು ಅಲ್ಲೊಂದು ಎಂಬುದಾಗಿ ಅವರು ಇರುವರಷ್ಟೇ. ಅದು ಎಲ್ಲ ಕಡೆ ನೋಡುವುದು ತಾನೇ. ಸಭೆ ಇರುವುದು, ಒಂದು 10 ವಿಶ್ವಾಸಿಗಳು ವೈರಾಗ್ಯವಾಗಿರುವರು, ಸೇವಕರಿರುವರು. ಒಂದು 10 ಸೇವಕರು ಬಹಳ ವೈರಾಗ್ಯವಾಗಿರುವರು ಕರ್ತನಿಗೋಸ್ಕರವಾಗಿ. ಒಂದು 10 ಮಂದಿ ಇಲ್ಲಿ ಅಲ್ಲಿ ಇರುವರು. ಇದೆಲ್ಲ ಪ್ರಕೃತಿಯೇ. ಇವೆಲ್ಲವೂ ಕೂಡ ಬೆರೆತೇ ಇರುವುದು. ಇದನ್ನೇ ಸಮಾಜ ಅಂತ ಹೇಳುವುದು. ಒಂದು ಕುಟುಂಬದಲ್ಲೂ ಹೀಗೆ ಇರುವುದು. ಒಬ್ಬನು ಬಹಳ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಒಬ್ಬಳು ಪ್ರಾರ್ಥನೆ ಮಾಡ್ತಾನೆ ಇರಲ್ಲ. ಅಥವಾ ಒಂದು ಹುಡುಗಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ, ಒಬ್ಬ ಹುಡುಗ ಅವನು ಪ್ರಾರ್ಥನೆ ಮಾಡ್ತಾ ಇರಲ್ಲ. ಆದರೆ ಅವರಿಗೆ ನಂಬಿಕೆ ಇರುವುದು. ಕ್ರೈಸ್ತರಾಗಿರುವರು, ಕರ್ತನನ್ನು ಸ್ವೀಕರಿಸುವರು. ಈ ವಿಧವಾದ ಒಂದು ಪರಿಸ್ಥಿತಿಯಲ್ಲಿ ಕರ್ತನ ಬರುವಿಕೆ ಮಧ್ಯಾಕಾಶದಲ್ಲಿ ಅದು ಬಂದು ನಿಲ್ಲುವಾಗ ಕೆಲವು ಪರಿಪೂರ್ಣರಾಗಿರುವವರನ್ನು ಮಾತ್ರ ಅದು ಸ್ವೀಕರಿಸುವುದಷ್ಟೇ. ಫಿಲ್ಟರ್ ಮಾಡಿ. ಹಾಗಾದರೆ ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ ಅಂತ ಇಟ್ಕೊಳ್ಳಿ. ಈಗ ನಾವು ಕುಳಿತು ಮಾತಾಡ್ತಾ ಇದ್ದೀವಿ. ದಿಢೀರ್ ಎಂಬುದಾಗಿ ಕರ್ತನ ಬರುವಿಕೆ ಬರುತ್ತದೆ. ತುತ್ತೂರಿಯ ಧ್ವನಿ ಕೇಳ್ತಾ ಇದೆ, ಎಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ತಕ್ಷಣ ನಿಮ್ಮ ದೇಹವು ಅದು ರೂಪಾಂತರಗೊಂಡು ನನ್ನ ಮುಂಭಾಗದಲ್ಲಿ ನಾನು ವಿಶ್ವಾಸಿಯೇ, ನೀವು ವಿಶ್ವಾಸಿಯೇ. ಆದರೆ ನೀವು ಕರ್ತನ ಕಾರ್ಯದಲ್ಲಿ ಬಹು ವೈರಾಗ್ಯವಾಗಿ ಇದ್ದು ನಿಮಗೆ ಕೊಡಲ್ಪಟ್ಟಿರುವ ಕೆಲಸವನ್ನೆಲ್ಲ ಮಾಡಿ ಪರಿಪೂರ್ಣರಾಗಿದ್ದೀರಾ. ಈ ಧ್ವನಿ ಕೇಳಿದ ಕೂಡಲೇ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ, ಗಮನಿಸಿ. ನೀವು ಕುಳಿತು ಮಾತಾಡ್ತಾ ಇದ್ದೀವಿ. ಈ ಧ್ವನಿ ಕೇಳಿದ ಕೂಡಲೇ ನೀವು ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ರೂಪಾಂತರಗೊಂಡು ನನ್ನ ಕಣ್ಗಳ ಮುಂಭಾಗದಲ್ಲೇ ಮರೆಯಾಗಿ ಕಳೆದು ಹೋಗುತ್ತೀರಾ. ಅಥವಾ ಆಕಾಶದ ಕಡೆ ಕಣ್ಣೆತ್ತಿ ನೋಡುತ್ತೇನೆ, ನೀವು ದೂರದಲ್ಲಿ ಹೋಗುವುದು ಕಾಣಿಸುತ್ತದೆ. ನಾನು ಕೈಗಳನ್ನು ಬಡಿದು ನೋಡುತ್ತೇನೆ, ಹಾರಲು ಆಗಲಿಲ್ಲ. ನಾನು ಏನಾಗ್ಬೋದು ಯೋಚನೆ ಮಾಡಿ ನೋಡಿ. 2 ಕಾರ್ಯಗಳು ನಡೆಯಲು ಅವಕಾಶ ಉಂಟು. ಏನು ನಡೀಬೋದು ಯೋಚನೆ ಮಾಡಿ ನೋಡಿ. ಒಂದು, ಮನ ಕುಸಿದು ಹೋಗಿ ನಾನು ಹಾಗೆ ಕೆಳಗೆ ಕುಸಿದು ಬೀಳಬಹುದು, ಕ್ರಿಯೆ ಇಲ್ಲದವನಾಗ್ಬೋದು. ಇನ್ನೊಂದು, ಅಯ್ಯೋ ಇವರು ಹೇಳಿದ್ದು ಎಲ್ಲವೂ ಸತ್ಯವೇ, ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವುದೆಲ್ಲವೂ ಸತ್ಯ, ನಾವೇ ಈ ಒಂದು ಸಂದರ್ಭವನ್ನು ನಿರಾಕರಿಸಿ ಬಿಟ್ಟೆವೋ ಅಥವಾ ಒಂದು ಸಂದರ್ಭವನ್ನು ಉಪಯೋಗಿಸದೆ ನಾವು ಬಿಟ್ಟು ಬಿಟ್ಟೆವೋ, ಇನ್ನು ಮುಂದೆ ಕಳಕೊಳ್ಳಬಾರದು. ನನ್ನ ಕಣ್ಮುಂದೆ ನೋಡಿದ್ನಲ್ಲ, ಹಾಗಾದರೆ ಇನ್ನು ಮುಂದೆ ಸಾವೋ ಬದುಕೋ ನಾವು ಕರ್ತನಿಗೋಸ್ಕರವಾಗಿಯೇ ಬದುಕಬೇಕೆಂದು ಹೇಳಿ ಪೂರ್ಣ ವೈರಾಗ್ಯವನ್ನು ಹೊಂದುವೆನು. ಇವೆರಡೇ ನಡೆಯುವುದು. 4 ಮಂದಿ ಇರುವ ಕುಟುಂಬದಲ್ಲಿ 2 ಎತ್ತಲ್ಪಡುವುದಾದರೆ ಉಳಿದ ಮತ್ತಿಬ್ಬರು ಏನಾಗ್ಬೋದು ಯೋಚನೆ ಮಾಡಿ ನೋಡಿ. ಅಯ್ಯೋ ಅವ್ರು ಹೇಳ್ಬೇಕಾದ್ರೆ ನಾವು ಕೇಳಲಿಲ್ವಲ್ಲ, ಅವರು ಬದುಕಿದಂತೆ ಬದುಕಲಿಲ್ವಲ್ಲ, ಇಲ್ಲೊಂದು ಅಲ್ಲೊಂದು ಅಂತ ಬದುಕದ್ವಲ್ಲ, ಇನ್ನು ಮುಂದೆ ನಾವು ಆ ರೀತಿ ಇರಬಾರದು. ಏಕೆಂದರೆ ನಾವು ಇಲ್ಲಿವರೆಗೂ ಹೇಳಿದ್ದು ಕೇಳಿದ್ದು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆಯೇ ನಡೆಯುವುದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಬಿಡಬಾರದು ಎಂಬುದಾಗಿ ಉಳಿದಿರುವಂತಹ ಈ ಜನಗಳು ವೈರಾಗ್ಯವನ್ನು ಹೊಂದುವರು, ಒಂದು ಗುಂಪಿನವರು. ಅದರ ನಂತರವೇ ಇವರಿಗೆ ಏನೇ ಬಂದರು ಇನ್ನು ಮುಂದೆ ಅವರು ಅದಕ್ಕಿಂತ ಮುಂಚಿತವಾಗಿ ಹೇಳಲ್ಪಟ್ಟ ಕಾರ್ಯವನ್ನು ಗಮನಿಸಿ ನೋಡುವರು. ಯಾವಾಗಲೂ ನಮ್ಮ ಜನಗಳಿಗೆ ಒಂದು ಕಾರ್ಯವು ಬರುವ ಮುನ್ನ ಹೇಳುವುದಾದರೆ ಅದಕ್ಕೆ ಕೊಡುವಂತಹ ಬೆಲೆಯೇ ಪ್ರತ್ಯೇಕ, ಬೇರೆ. ನೋಡೋಣ ಅಂತ ಇರುವರು. ಒಂದು ವೇಳೆ ಆ ಕಾರ್ಯ ಬಂತು ಅಂತ ಇಟ್ಕೊಳ್ಳಿ, ಬಂದು ಅದರಿಂದ ಪೆಟ್ಟು ಬೀಳುವುದಾದರೆ ಆಮೇಲೆ ಆ ವಾಕ್ಯವನ್ನು ಓದುವಾಗ ಅವನಿಗೆ ಹೊಸದಾಗಿ ಅರ್ಥವೆಲ್ಲ ಗೊತ್ತಾಗುವುದು. ಒಂದು ಸಭೆಯನ್ನು ಒಡೆಯಲ್ಪಡುವುದಕ್ಕಿಂತ ಮುಂಚೆ, ಅಟ್ಟಲ್ಪಡುವುದಕ್ಕಿಂತ ಮುಂಚೆ ಕರ್ತನು ಮಾತಾಡುತ್ತಾರೆ. ಸಭೆಗಳ ಮೇಲೆ ಒಂದು ದೊಡ್ಡ ಉಪದ್ರವ ಕಾಲವು ಬರುವಂತದಾಗಿದೆ. ಸಭೆಯ ಆವರಣಗಳು ಒಡೆಯಲ್ಪಡುವಂತದ್ದಾಗಿದೆ. ಆದ್ದರಿಂದ ಕರ್ತನ ಸೇವಕರು ಇಂಡಿಯಾ ದೇಶದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಈ ರೀತಿ ದೇವರು ಮಾತಾಡಿ, ಕರ್ತನು ಮಾತಾಡಿದರಿಂದ ನಾವು ಭಯಪಟ್ಟು ಅವುಗಳನ್ನು ಟ್ರ್ಯಾಕ್ಸ್ ಆಗಿ ಮುದ್ರಿಸಿ ಸೇವಕರಿಗೆ ಕೊಡುತ್ತೇವೆ. ಕೆಲವರು ಅಂಗೀಕರಿಸುತ್ತಾರೆ, ಸ್ವೀಕರಿಸುತ್ತಾರೆ. ಸರಿ ಪಾಸ್ಟರ್, ನಾವು ನೋಡಿಕೊಳ್ಳುತ್ತೇವೆ, ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ.
ಇನ್ನು ಕೆಲವರು ಆ ರೀತಿಯೆಲ್ಲ ಏನೆಲ್ಲ ಬಂದರೆ ನೋಡ್ಕೊಂತೀವಿ ಅಂತ ಹೇಳಿ ಸ್ವೀಕರಿಸಲು ಕೂಡ ನಿರಾಕರಿಸುವರು. ಈ ರೀತಿಯೆಲ್ಲ ನಡೆಯುವುದು. ಆದರೆ ಈಗ ಈ ಉಪದ್ರವ ಕಾಲ ಬಂದು ಸಭೆಗಳು ಒತ್ತಿ ಉರಿಯಲು ಆರಂಭಿಸಿ ಉತ್ತರ ಭಾರತದಲ್ಲಿ ಹಲವು ಕಡೆಯಿಂದ ಅಟ್ಟಲ್ಪಟ್ಟು ಇವತ್ತು ಕರ್ತನ ಸೇವಕರು ಸೇವೆಯನ್ನು ಮಾಡಲಾಗದೆ ಈ ಕಡೆಗಳಲ್ಲಿ ಕೂಡ ನಮ್ಮ ಪ್ರಾಂತ್ಯಗಳಲ್ಲಿ, ತಮಿಳುನಾಡಿನಲ್ಲಿ, ದಕ್ಷಿಣ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಉಪದ್ರವಗಳು ಆರಂಭಗೊಂಡು ಹಲವು ಕಡೆಗಳಲ್ಲಿ ಸಭೆಯು ಒಡೆಯಲ್ಪಡುವಾಗ ಈಗ ಹುಡುಕುತ್ತಿದ್ದಾರೆ ವಾಕ್ಯಗಳನ್ನು. ಕರ್ತನು ಏನೋ ಹೇಳಿದ್ರಲ್ಲ ಅಂತ ಹೇಳಿ ಈಗ ಅದನ್ನು ಆಸಕ್ತಿಯಿಂದ ಹೇಳುತ್ತಾರೆ, ಈ ರೀತಿ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ. ಆಗ ಈ ಸಂಭವ ಅದು ನಡೆಯುವಾಗಲೇ ಅದರ ಪೂರ್ಣವಾಗಿರುವಂಥ ಘನವೇನು ಎಂಬುದಾಗಿ ನಾವು ಗ್ರಹಿಸಲು ಸಾಧ್ಯ. ಅದನ್ನು ಬಿಟ್ಟು ಸುಮ್ಮನೆ ಓದುವುದಾದರೆ ನಮಗೆ ಅರ್ಥವಾಗುವುದಿಲ್ಲ. ಕೆಲವು ಬಾರಿ ಅದು ನಮಗೆ ಅನ್ಯ ಕಾರ್ಯವಾಗಿ ತೋರುವುದು. ಅದೇ ರೀತಿಯೇ ಈ ಜನಗಳು ಬದುಕಿದ್ದ ಕಾಲಘಟ್ಟದಲ್ಲಿ ಯೇಸು ಬರಲಿದ್ದಾರೆ, ಸಭೆ ಎತ್ತಲ್ಪಡುವಂಥದ್ದಾಗಿದೆ ಎಂದು ಹೇಳಿದರೆ ಅವನು 100 ಪ್ರಶ್ನೆಗಳನ್ನು ಅವನು ಕೇಳುವನು. 100 ಪ್ರಶ್ನೆ, ಅದೇಗೆ ಬರುವರು? ಹಾಗಾದ್ರೆ 2 ಬಾರಿ ಬರುತ್ತಾರಾ? ಈಗ ಬರುತ್ತಾರಾ? ಆಗ ಬರುತ್ತಾರಾ? ಯಾವಾಗ ಬರುತ್ತಾರೆ? ಇವೆಲ್ಲವನ್ನು ಸುಮ್ಮನೆ ಹೇಳ್ತಾ ಇದ್ದೀರಾ, ಕಲಹ ಪಡಿಸುತ್ತೀರಾ ಎಂಬುದಾಗಿ ಅವರು ಹೇಳಿ ಈ ರೀತಿ 1000 ಪ್ರಶ್ನೆ ಕೇಳುವರು. ಎಲ್ಲರೂ ಕುಳಿತಿರುವಾಗ ಇದು ಕೇಳುವಂಥದ್ದು ತಾನೇ. ವಾಗ್ವಾದ ಮಾಡುವರು, ಅದನ್ನು ತಪ್ಪು ಎಂದು ಹೇಳುವರು. ಆ ರೀತಿ ಇರುವಂತಹ ವಾಕ್ಯವೇ ಬೈಬಲ್ನಲ್ಲಿ ಇಲ್ಲ ಎಂಬುದಾಗಿ ಒಬ್ಬರು ಹೇಳುವರು. ಅದಕ್ಕೆ ಹೌದು ಎಂಬುದಾಗಿ ಹೇಳಿ 10 ಮಂದಿ ವಿಷಲ್ ಹೊಡೆಯುವರು. ಎಲ್ಲ ಸರಿಯೇ, ಅವೆಲ್ಲ ನಡೆಯುವುದು. ಸ್ವಲ್ಪ ಮಂದಿ ಭಯಪಡುವರು, ಸುಮ್ಮನೆ ಒಬ್ಬರಾಗಿ ಭಯಪಡುತ್ತಲೇ ಇರುವರು. ಕೆಲವರು ಮಾತ್ರವೇ ಭಯಪಟ್ಟು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡುವರು. ಹಾಗಾದರೆ ಅವರೆಲ್ಲ ಈ ರೀತಿ ಇರುವ ಸಂದರ್ಭದಲ್ಲಿ ಆ ಹೇಳಲ್ಪಟ್ಟ ಕಾಲದಲ್ಲಿ ಅವರ ಕಣ್ಮುಂದೆ ಈ ರೀತಿ ನಡೆಯಿತು. ಸಭೆಯಲ್ಲಿ 10 ಮಂದಿ ಕಾಣಿಸ್ತಾ ಇಲ್ಲ ಕಣ್ರಿ. ಸಭೆ ನಡೆಸುತ್ತಿರುವಾಗ ಜನಗಳು ಅಲ್ಲಿ ಇಲ್ಲ. ಧ್ವನಿ ಕೇಳಿಸುತ್ತಾ ಇದೆ ಎಂದು ನೋಡುವಾಗಲೇ ಅವರು ಪಡಪಡ ಎಂಬುದಾಗಿ ವ್ಯಾನಿಷ್ ಆದರು, ಆಕಾಶದಲ್ಲಿ ಎತ್ತಲ್ಪಟ್ಟರು. ಈಗ ಉಳಿದಿರುವವರಿಗೆ ಯಾವ ರೀತಿ ಯೋಚನೆ ಮಾಡಿ ನೋಡಿ, ಹೇಗಿರುವುದು? ಅಯ್ಯೋ, ನಾವು ಮಾಡಿದ್ದು ತಪ್ಪು ಎಂಬುದಾಗಿ ಒಂದು ಗುಂಪಿನವರು ಖಂಡಿತ ಮನ ತಿರುಗುವರು. ಕೆಲವರು ಕರ್ತನ ಬಳಿಯಿಂದ ಹಿಂಜಾರಿ ಓಡುವರು. ಚರ್ಚಿಗೆ ಬಂದೆ, ಕಾಣಿಕೆ ಕೊಟ್ಟೆ, ಪೋಸ್ಟರ್ ಹೊಡೆದೆ, ಎಲೆಕ್ಷನ್ನಲ್ಲಿ ನಿಂತೆ, ಎಲ್ಲ ಸರಿ ನನ್ಬಿಟ್ಟು ಹೋದ್ರೋಳ ಎಂಬುದಾಗಿ ಆ ರೀತಿಯಾಗಿ ಒಂದು ಗುಂಪು ಅವರು ಹೊರಡುವರು. ಇವರೆಲ್ಲ ಎಲೆಕ್ಷನ್ ಇಟ್ಟು, ಕಮಿಟಿ ಇಟ್ಟು ಜಗಳ ಮಾಡ್ತಿದ್ದಂತಹ ಒಂದು ಗುಂಪಿನವರು. ಅವರು ಕರ್ತನಿಗೆ ಸೇವೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಅಂದುಕೊಂಡೇ ಈ ಒಂದು ಕಾರ್ಯಗಳನ್ನು ಮಾಡುತ್ತಿದ್ದರು. ಆದರೆ ಕರ್ತನು ಅವರನ್ನು ಅಂಗೀಕಾರ ಮಾಡಲಿಲ್ಲ ಎಂದು ಗೊತ್ತಾದ ಕೂಡಲೇ ಅವರಲ್ಲಿ ಅನೇಕರು ಸಭೆಗಳನ್ನು ಬಿಟ್ಟು ಹೋಗುವರು. ಕೆಲವು ಮಂದಿ ಹಾಗೆ ಕ್ರಿಯೆ ಇಲ್ಲದೆ ಇರುವರು. ಸ್ವಲ್ಪ ಮಂದಿ ವೈರಾಗ್ಯವನ್ನು ಹೊಂದುವರು. ಅಯ್ಯಯ್ಯೋ, ನಾವು ಸರಿಯಾದ ಕ್ರಮದಲ್ಲಿ ಸಿದ್ಧತೆ ಹೊಂದಿರುವವರಾಗಿದ್ದರೆ ಇಷ್ಟೊತ್ತಿಗೆ ನಾವು ಪರಲೋಕಕ್ಕೆ ಹೋಗ್ಬೋದಿತ್ತಲ್ಲ. ಎಷ್ಟೊಂದು ಮತ್ತೆ ಮತ್ತೆ ಹೇಳಿದ್ರಲ್ಲ, ಪುನಃ ಪುನಃ ಹೇಳ್ತಾ ಇದ್ರಲ್ಲ, ಬೈಬಲ್ನಲ್ಲಿ ಇದೆಲ್ಲ ಇದೆ ಅಂತ ಹೇಳಿದ್ರಲ್ಲ, ಹೇಳುವ ಸಂದರ್ಭದಲ್ಲಿ ಗಮನಿಸದೆ ನಾವು ಓದೇವಲ್ಲ, ಇನ್ನು ಮುಂದೆ ಏನಾದರೂ ಪರವಾಗಿಲ್ಲ, ಸತ್ರು ಕೂಡ ಪರವಾಗಿಲ್ಲ ಎಂಬುದಾಗಿ ಒಂದು ಗುಂಪು ಮುಂದೆ ಬರ್ತಾರೆ ನೋಡಿ. ಅವರುಗಳೇ ಈ ಒಂದು ಉಪದ್ರವ ಕಾಲದಲ್ಲಿ ಉಪದ್ರವಗಳನ್ನು ಅನುಭವಿಸಿ, ಉಪದ್ರವಗಳಲ್ಲಿ ಎಷ್ಟೇ ಉಪದ್ರವಗಳು ಬಂದರೂ ಯೇಸುವನ್ನು ಬಿಡುವುದೇ ಇಲ್ಲ. ಯಾಕಂದ್ರೆ ನೋಡಿದ್ನಲ್ಲ, ಅವರು ಬಂದದ್ದನ್ನು, ನನ್ನ ಜೊತೆಯಲ್ಲಿ ಇದ್ದವನು ಓದೋದನ್ನು ನೋಡಿದ್ನಲ್ಲ. ಇರುವುದು ಒಂದೇ ಒಂದು ಜೀವಿತ, ಮರಣ ಯಾವ ರೀತಿ ಬೇಕಾದರೂ ಬರಬಹುದು, ಅದು ಈ ರೂಪದಲ್ಲಿ ಬಂದರೆ ಬರಲಿ ಬಿಡಿ, ಆ ರೀತಿ ಹೇಳಿ ಎದುರಿಸಿ ನಿಲ್ಲುವರು. ಈ ಒಂದು ಗುಂಪನ್ನೇ ಸಿಂಹಾಸನದ ಮುಂಭಾಗದಲ್ಲಿ ನಿಂತಿರುವುದನ್ನು ಯೋಹಾನನು ನೋಡುತ್ತಾನೆ. ನೋಡಿ, ಇವರೆಲ್ಲ ಯಾವ ಕಾಲದಲ್ಲಿ ಬಂದವರು? ಮುದ್ರೆ ಹಾಕಲ್ಪಡುವ ಸಂದರ್ಭದಲ್ಲಿ ಬಂದವರು. ಆದರೆ ಮುದ್ರೆಯನ್ನು ಸ್ವೀಕರಿಸದೇ ಇರುವವರು, ಆ ರೀತಿ ಒಂದು ಗುಂಪು ಇದ್ದಾರಲ್ಲವೇ. ಮುದ್ರೆ ಹಾಕುವ ಕಾಲ ಯಾವಾಗ ಬರುವುದು? ಉಪದ್ರವ ಕಾಲದಲ್ಲಿ. ಆ ಸಂದರ್ಭದಲ್ಲೂ ಮುದ್ರೆಯನ್ನು ಹಾಕದೆ ಒಂದು ಗುಂಪಿನವರು ಇದ್ದಿದ್ದಾರಲ್ಲವೇ, ಎದ್ದಿದ್ದರಲ್ಲ. ಸಭೆ ಆ ದಿನದಲ್ಲಿ ಇಲ್ಲ. ಸಭೆಯೇ ಇಲ್ಲದಂತೆ ಇಷ್ಟು ವೈರಾಗ್ಯವಾಗಿ ನಿಲ್ಲಲು ಒಂದು ಗುಂಪು ಆ ಸಂದರ್ಭದಲ್ಲಿ ರೂಪುಗೊಂಡಿದೆ. ಆ ಒಂದು ಕಾಲಘಟ್ಟದಲ್ಲಿ ಕೂಡ ಸಭೆ ಇರುವಾಗ ಉಂಟಾದವರಿಗಿಂತಲೂ ಸಭೆ ಇಲ್ಲದಿರುವಂಥ ಈ ಉಪದ್ರವ ಕಾಲದಲ್ಲಿ ಅವರಿಗೆ ಕಲಿಸಲು ಸಭೆಗಳು ಇಲ್ಲ, ಯಾವ ವ್ಯಕ್ತಿಗಳು ಇಲ್ಲ. ಆ ಒಂದು ಕಾಲಘಟ್ಟದಲ್ಲೂ ಪರಿಪೂರ್ಣವಾಗಿದ್ದವರೆಲ್ಲ ಹೋದ್ರು. ಇನ್ನು ಮುಂದೆ ತನ್ನ ಕೈಗಳನ್ನು ಅವರು ಚಾಚಿ ವೈರಾಗ್ಯವುಳ್ಳವರಾಗಿ ಇದ್ರಲ್ಲ, ಅವರಲ್ಲಿ ಒಂದು ಗುಂಪಿನವರು ಕೈ ಬಿಡಲ್ಪಟ್ಟವರಾಗಿದ್ದರು. ಅದನ್ನೇ ಕರ್ತನ ಸತ್ಯವೇದ ಹೇಳುತ್ತದೆ. ಇವರನ್ನು ನಾನು ನೋಡಿದೆನು, ಕರ್ತನ ಸಿಂಹಾಸನದ ಮುಂಭಾಗದಲ್ಲಿ ನಿಂತಿದ್ದರು. ಇವರು ಯಾರು? ಉಪದ್ರವ ಕಾಲದಲ್ಲಿ ಸಾಕ್ಷಿಯಾಗಿ ಇದ್ದು ಅಂತ್ಯಕ್ರಿಸ್ತನು ತಂದಂತ ಯಾವ ಕಾನೂನುಗಳಿಗೂ ವಿಧೇಯರಾಗದೆ ಎದುರಿಸಿ ಅವರು ವೈರಾಗ್ಯವಾಗಿದ್ದವರು. ಅದರ ಕುರಿತು ಅವರಲ್ಲಿ ಹೇಳುತ್ತಾರೆ ನೋಡಿ. ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತವಾಗಿಯೂ ದೈವರ ವಾಕ್ಯದ ನಿಮಿತ್ತವಾಗಿಯೂ ಶಿರಶ್ಛೇದ ಮಾಡಲ್ಪಟ್ಟವರ ಆತ್ಮಗಳನ್ನು ಮೃಗವನ್ನಾಗಲಿ ಅದರ ವಿಗ್ರಹವನ್ನಾಗಲಿ ನಮಸ್ಕರಿಸದೆ ತಮ್ಮ ಹಣೆಯಲ್ಲಾಗಲಿ ಬಲಗೈಯಲ್ಲಾಗಲಿ ಅದರ ಮುದ್ರೆಯನ್ನು ಸ್ವೀಕರಿಸದೇ ಇರುವವರು ನಿಂತಿರುವುದನ್ನು ಕಂಡೆನು. ಹಾಗಾದರೆ ಅದನ್ನು ಸ್ವೀಕರಿಸದೆ ಎದುರಿಸಿ ಒಂದು ಗುಂಪಿನವರು ಅವರು ಹೋರಾಡಿದ್ದಾರಲ್ಲವೇ, ಅವರು ಪುನರುತ್ಥಾನರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆಯನ್ನು ಮಾಡಿದರು. ಅವರು ಮೊದಲು ಎತ್ತಲ್ಪಟ್ಟಂತಹ ಕೂಟದಲ್ಲಿ ಕೈಬಿಡಲ್ಪಟ್ಟರು. ಆದರೂ ಅನಂತರದ ಉಪದ್ರವ ಕಾಲದಲ್ಲಿ ಅವರು ಕಳೆದುಕೊಂಡದ್ದನ್ನು ಪುನಃ ಹಿಡಿದುಕೊಂಡರು. ಅವರು ಪುನಃ ಪುನರುತ್ಥಾನರಾಗಿ 1000 ವರ್ಷದ ಆಳ್ವಿಕೆಯಲ್ಲಿ ಯೇಸು ಪುನಃ ಬರುವಾಗ ಇವರು ಕೂಡ ಆ ಆಳ್ವಿಕೆಯ ಸ್ಥಾನವನ್ನು ಪಡೆದುಕೊಂಡರು.
ಈ ಭೂಮಿಯಿಂದ ಮೊದಲು ತೆಗೆಯಲ್ಪಟ್ಟರಲ್ಲವೇ? ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಮೊದಲು ಸಭೆ ಎತ್ತಲ್ಪಟ್ಟಿತ್ತಲ್ಲವೇ? ಅವರುಗಳು ಕೂಡ 1000 ವರ್ಷ ಆಳ್ವಿಕೆಯಲ್ಲಿ ಪುನಃ ಬಂದು ಆಳ್ವಿಕೆ ಮಾಡುವವರಾಗಿ ಭೂಮಿಯಲ್ಲಿರುವರು. ಆದರೆ ನಡುವೆಯ ಅಂತರದಲ್ಲಿ, ಉಪದ್ರವ ದಿನದ ಕಾಲಘಟ್ಟದಲ್ಲಿ ಇವರು ಕೂಡ ಅಂತ್ಯಕ್ರಿಸ್ತನ ಮುದ್ರೆಯನ್ನು ಸ್ವೀಕರಿಸುವುದಿಲ್ಲ ಎಂಬುದಾಗಿ ರಕ್ತಸಾಕ್ಷಿಯಾಗಿ ಸತ್ತವರು, ಕರ್ತನಿಗೆಂದು ಸಾಕ್ಷಿಯಾಗಿ ನಿಂತವರು ಪುನರುತ್ಥಾನರಾಗಿ ಯೇಸು ಪುನಃ ಎರಡನೇ ಬರುವಿಕೆಯಲ್ಲಿ ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆ ಮಾಡಲು ಬರುವಾಗ ಆತನೊಂದಿಗೆ ಅವರು ಕೂಡ ಆಳ್ವಿಕೆ ಮಾಡುವರು. ಹಾಗಾದರೆ ಇದರಿಂದ ಅರ್ಥ ಆಗೋದೇನು ಗೊತ್ತಾ? ಒಂದು ಗುಂಪಿನವರು ಕೈ ಬಿಡಲ್ಪಟ್ಟರಲ್ಲ, ಅವರು ಎರಡನೆಯ ಸಂದರ್ಭದಲ್ಲಿ, ಅವರಿಗೆ ಕೊಡಲ್ಪಟ್ಟಂತಹ ಸಂದರ್ಭದಲ್ಲಿ ಅವರು ಅದನ್ನು ಉಪಯೋಗಿಸಿಕೊಂಡು ಅವರು ಕೂಡ ಪುನರುತ್ಥಾನದಲ್ಲಿ ಅದನ್ನು ಸ್ವತಂತ್ರಿಸುವರು. ಆದರೆ ನಾವು ಅಂದುಕೊಂಡಿದ್ದೇವೆ ಕೈ ಬಿಡಲ್ಪಟ್ಟಿದ್ದಾನೆಂಬುದಾಗಿ ಹೇಳುವುದಾದರೆ ಅವನು ಸೈತಾನನಿಗೆ ಸಂಬಂಧಪಟ್ಟವನು, ಅವನು ಸೈತಾನನ ಮಗನು, ನರಕಕ್ಕೆ ಹೋಗ್ತಾನೆ. ಇಲ್ಲ ಇಲ್ಲ, ಯಾರ ರೀತಿ ಹೇಳಿದ್ ನಿಮಗೆ? ಪರಿಪೂರ್ಣವಾಗಿರುವಂತಹ ದೇವಭಕ್ತರನ್ನು ಕರ್ತನು ಕರೆದುಕೊಂಡು ಹೋಗುತ್ತಾರೆ. ಈ ಅಲ್ಪ ಸ್ವಲ್ಪ ವಿಶ್ವಾಸಿಯಾಗಿರುವವನನ್ನು ಕರ್ತನು ಇಲ್ಲೇ ಉಳಿಸಿ ಬಿಟ್ಟು ಬಿಡುತ್ತಾರೆ. ಅವರಿಗೆ ಮತ್ತೊಂದು ಚಾನ್ಸ್, ಒಂದು ಸಂದರ್ಭ ಉಂಟು. ಮಾರ್ಚ್ನಲ್ಲಿ ಬಿಟ್ಟರೆ ಸೆಪ್ಟೆಂಬರ್ನಲ್ಲಿ ಬರೀತಾರೆ ನೋಡಿ, ಆ ರೀತಿಯಾಗಿ ಮತ್ತೊಂದು ಸಂದರ್ಭ ಕೊಡಲ್ಪಡುತ್ತದೆ. ಆದರೆ ಏನು? ಆ ಉಪದ್ರವ ಕಾಲದಲ್ಲಿ ಅವರು ಬರಬೇಕು, ಉಪದ್ರವದ ನಡುವೆ ನಿಲ್ಲಬೇಕು, ಅವನ ದಂಡನೆಗಳನ್ನು ಹೊಂದಿಕೊಳ್ಳಬೇಕು, ರಥಸಾಕ್ಷಿಯಾಗಿ ಸಾಯಲು ಮುಂದಾಗಬೇಕು, ಕೈಕಾಲುಗಳಲ್ಲಿ ಮುದ್ರೆಯನ್ನು ಸ್ವೀಕರಿಸದೆ ಬದುಕಬೇಕು, ಹೋರಾಡಿ ಬದುಕಬೇಕು. ಈ ರೀತಿ ಹೋರಾಡಿ ಬಂದ ನಂತರ ಆ ರೀತಿಯಾಗಿ ಒಂದು ಗುಂಪಿನವರು ಉಳಿಸಿ ಇಡಲ್ಪಟ್ಟಿರುವರು. ಆ ಒಂದು ಕಾಲಘಟ್ಟಗಳಲ್ಲಿ ಅವರು ಪುನರುತ್ಥಾನರಾಗಿ ನೋಡಿರಿ. ಹಾಗಾದರೆ ಈ ಪುನರುತ್ಥಾನ ಯಾವಾಗ ನಡೆಯುತ್ತದೆ? ಈ ವಾಕ್ಯದ ಅಡಿಯಲ್ಲಿ ನೋಡುವುದಾದರೆ ಉಪದ್ರವ ಕಾಲದ ಮುಂಭಾಗದಲ್ಲಿ ಒಂದು ಪುನರುತ್ಥಾನ. ಆ ಪುನರುತ್ಥಾನವೇ ರ್ಯಾಪ್ಚರ್. ರ್ಯಾಪ್ಚರ್ನಲ್ಲಿ ಎತ್ತಲ್ಪಡುತ್ತಾರೆ. ಎರಡನೇದಾಗಿ ಈ ಕೈ ಬಿಡಲ್ಪಟ್ಟಿರುವಂತಹ ಒಂದು ಗುಂಪು, ಅವರು ಸೈತಾನನನ್ನು, ಅಂತ್ಯಕ್ರಿಸ್ತನನ್ನು ಎದುರಿಸಿ ನಿಂತು ಹೋರಾಡಿ ಸತ್ತವರು. ಅವರು ಮಧ್ಯದಲ್ಲಿ ಒಂದು ಬಿಳಿಯ ಸಿಂಹಾಸನದ ತೀರ್ಪಿಡಲ್ಪಟ್ಟು ಅವರ ದೇಹವು ನಡುವೆ ಒಂದು ಕಾಲಘಟ್ಟದಲ್ಲಿ ಪುನರುತ್ಥಾನ ಹೊಂದುತ್ತದೆ. ಈ ಎರಡು ಪುನರುತ್ಥಾನಗಳು ನಡೆದ ನಂತರವೇ ಯೇಸುವಿನ ಬಹಿರಂಗ ಬರುವಿಕೆ ಬರುತ್ತದೆ. ಏಕೆಂದರೆ ಯೇಸುವಿನ ಬಹಿರಂಗ ಬರುವಿಕೆಯಲ್ಲೇ 1000 ವರ್ಷದ ಆಳ್ವಿಕೆ ಸ್ಥಾಪಿತವಾಗುತ್ತದೆ. ಈ 1000 ವರ್ಷದ ಆಳ್ವಿಕೆ ಸ್ಥಾಪಿತಗೊಳ್ಳುವಾಗ ಉಪದ್ರವ ಕಾಲಕ್ಕಿಂತ ಮುಂಚಿತವಾಗಿ ಎತ್ತಲ್ಪಟ್ಟಂತಹ ಸಭೆಯವರು ಉಪದ್ರವ ಕಾಲಘಟ್ಟದ ಮಧ್ಯದಲ್ಲಿ, ನಡುವೆಯ ಕಾಲಘಟ್ಟದಲ್ಲಿ ಮುದ್ರೆಯನ್ನು ಹೊಂದುವುದಿಲ್ಲ ಎಂಬುದಾಗಿ ನಿರಾಕರಿಸಿ ಸೈತಾನನಿಗೆ ವಿರುದ್ಧವಾಗಿ ಎದುರಿಸಿ ನಿಂತು ಕರ್ತನಿಗೋಸ್ಕರವಾಗಿ ರಥಸಾಕ್ಷಿಯಾಗಿ ಸತ್ತಂತಹ ಗುಂಪು ಅವರು ಪುನಃ ಬರುವಾಗ ಕೈ ಬಿಡಲ್ಪಟ್ಟವರೆಂದು ಭಾವಿಸಿದೆವು. ಆದರೆ ಅದರಲ್ಲಿ ಒಂದು ಗುಂಪಿನವರು ವೈರಾಗ್ಯವಾಗಿ ಎದ್ದು ಅವರು ಕೂಡ ಪುನರುತ್ಥಾನಗೊಂಡು ಇವರೆಲ್ಲ ಪುನಃ ಯೇಸು ಬರುವಾಗ ಪುನಃ ಬರುವರು. ಎಷ್ಟು ಆಶ್ಚರ್ಯವಾಗಿದೆ ನೋಡಿರಿ. ಅದುವೇ. ಹಾಗಾದರೆ ಸಭೆಯಾದದ್ದು ಎತ್ತಲ್ಪಟ್ಟ ನಂತರ ಈ ಉಪದ್ರವ ಕಾಲದಲ್ಲಿ ಇರುವಂತೆ ಉಳಿದವರಾಗಿ ಬಿಡಲ್ಪಟ್ಟವರು ಎಂಬುದಾಗಿ ಹೇಳಬೇಕು. ನಮ್ಮಲ್ಲಿ ಬಹಳ ಮಂದಿ ಏನಂದುಕೊಳ್ಳುತ್ತೇವೆಂದರೆ, ಆ ರಹಸ್ಯ ಬರುವಿಕೆಯಲ್ಲೇ ಒಬ್ಬನು ಎತ್ತಲ್ಪಟ್ಟ ನಂತರ ಒಬ್ಬನು ಎತ್ತಲ್ಪಡದೆ ಕೈ ಬಿಡಲ್ಪಡುವುದಾದರೆ ಅವನು ಅಷ್ಟೇ ತಳ್ಳಲ್ಪಟ್ಟವನೆಂದು ಭಾವಿಸುತ್ತೇವೆ. ಅವನು ತಳ್ಳಲ್ಪಟ್ಟವನಲ್ಲ, ಉಳಿದಿರುವಂತೆ ಕೈ ಬಿಡಲ್ಪಟ್ಟವನು. ಒಂದು ವೇಳೆ ಆ ಒಂದು ಬರುವಿಕೆಯಲ್ಲಿ ಎತ್ತಲ್ಪಡದೆ ಒಂದು ವೇಳೆ ಕೈ ಬಿಡಲ್ಪಟ್ಟವರೇ ವಿನಃ ಕರ್ತನಿಂದ ತಳ್ಳಿ ಬಿಡಲ್ಪಟ್ಟವರಲ್ಲ. ಇವರೆಲ್ಲ ಯೂಸ್ಲೆಸ್, ಅಷ್ಟೇ ಹೋಯ್ತು. ಇವರಿಗೆಲ್ಲ ನ್ಯಾಯ ತೀರ್ಪು ಸೈತಾನನ ಜೊತೆ ಕಟ್ಟಿ ಎಂಬುದಾಗಿ ಕರ್ತನು ಬಿಡಲಿಲ್ಲ. ಯಾವುದು ಪರಿಪೂರ್ಣವಾಗಿದೆಯೋ, ಯಾವುದು ಬೆಳೆದದ್ದಾಗಿದೆಯೋ, ಯಾವುದು ಪರಲೋಕದಲ್ಲಿ ಎತ್ತಲ್ಪಡಬೇಕೋ ಅದಕ್ಕೆ ಕೆಲವೊಂದು ನೇಮ ನಿಯಮಗಳು ಉಂಟು. ಆ ಕ್ವಾಲಿಫಿಕೇಶನ್ ಇರುವವರನ್ನು ಕರ್ತನು ಜೀವಂತವಾಗಿ ಅವರು ಕರೆದೊಯ್ದರು. ಈ ಉಳಿದವರನ್ನು ಕರ್ತನು ಬಿಟ್ಟಿರಲ್ಲ, ಅವರನ್ನು ಕರ್ತನು ಬಂದು ತಳ್ಳಲಿಲ್ಲ. ಇನ್ನು ಮುಂದೆ ನೀನು ಅನ್ಫಿಟ್ಟು, ನೀನು ಲಾಯಕ್ಕಿಲ್ಲ, ನಿನಗೆ ಡೈರೆಕ್ಟ್ ಆಗಿ ನ್ಯಾಯ ತೀರ್ಪು ಅಂತ ಹೇಳಲಿಲ್ಲ. ಆದರೆ ಇವರು ಏನು ಮಾಡಿದರೆಂದರೆ ವೈರಾಗ್ಯವನ್ನು ಹೊಂದಿದರು. ಇದನ್ನೇ ಕರ್ತನ ಸತ್ಯವೇದವು ನಮಗೆ ಹೇಳುವಂತದಾಗಿದೆ. ರಹಸ್ಯ ಬರುವಿಕೆಯಲ್ಲಿ ಎತ್ತಲ್ಪಟ್ಟಂತ ಸಿದ್ಧತೆ ಇಲ್ಲದೆ ಇರುವವರು, ಅಲ್ಪ ಸ್ವಲ್ಪ ಸಿದ್ಧನಾಗಿರುವವನು ಆಗ್ತಾನೆ ರಕ್ಷಣೆ ಹೊಂದಿರುತ್ತಾನೆ. ಪಾಪ ಸಭೆಗೆ ಬರ್ತಾ ಇರ್ತಾನೆ, ದಿಢೀರೆಂಬುದಾಗಿ ತಕ್ಷಣ ಒಂದು ತುತ್ತೂರಿ ಧ್ವನಿ ಕೇಳಿಸುವುದು. ಚೆನ್ನಾಗಿ ಪರಿಪೂರ್ಣವಾಗಿರುವ ದೇವಭಕ್ತರು ಹೊರಡುವರು. ಇವರಲ್ಲಿ ಅರ್ಧ ಮಂದಿ ಅದೇ ರೀತಿ ಕೈ ಬಿಡಲ್ಪಡುವರು. ಇವರೇನ್ ಮಾಡ್ತಾರೆ ಅಂದ್ರೆ, ಇವರು ಕೇಳಿದ ಕಾರ್ಯವೆಲ್ಲ ಸತ್ಯ ಎಂಬುದಾಗಿ ನೋಡಿ ವೈರಾಗ್ಯವನ್ನು ಹೊಂದುವರು. ಆದ್ದರಿಂದ ಇವರನ್ನು ಉಳಿಸಬೇಕೆಂಬುದಾಗಿ ಬಿಡಲ್ಪಟ್ಟವರು, ಉಳಿದಿರಬೇಕು ಎಂಬುದಾಗಿ ಬಿಡಲ್ಪಟ್ಟವರು ಎಂಬುದಾಗಿ ಹೇಳ್ಬೋದು. ಕರ್ತನು ರಹಸ್ಯ ಬರುವಿಕೆಯಲ್ಲಿ ಕೈ ಬಿಟ್ಟಿದ್ದಾರೆ ಎನ್ನುವುದಕ್ಕೆ ಅವರನ್ನು ತಳ್ಳಿಬಿಟ್ಟಿದ್ದಾರೆ ಎಂಬುದಾಗಿ ಅರ್ಥವಲ್ಲ. ಆ ಬರುವಿಕೆಯಲ್ಲಿ ಅವರು ಹೋಗುವುದಕ್ಕೆ ಅವರು ಸಿದ್ಧರಿಲ್ಲ. ಆದರೆ ಮತ್ತೊಂದು ಚಾನ್ಸ್ ಇದೆ ಅವರಿಗೆ. ಅವರೇನ್ ಮಾಡ್ಬೇಕಂದ್ರೆ, ಉಪದ್ರವ ಕಾಲದಲ್ಲಿ ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಅವರು ನಿಂತು ಸಾಯುವುದಾದರೆ ಅಥವಾ ಸಾಕ್ಷಿಯಾಗಿ ನಿಂತರೆ ಅದರ ಮಧ್ಯೆ ಒಂದು ಪುನರುತ್ಥಾನ ಬರುತ್ತದೆ. ಆ ಪುನರುತ್ಥಾನದಲ್ಲಿ ಇವರು ಪಾಲುಗಾರರಾಗುವರು. ಹಾಗಾದರೆ ಇವರಿಗೆ ಕೆಲವೊಂದು ಕೆಲಸಗಳುಂಟು. ಏನ್ ಕೆಲಸ ಅಂದರೆ, ರಕ್ತ ಸಾಕ್ಷಿಗಳಾಗಿ ಸಾಯುವುದಕ್ಕೋಸ್ಕರ ಒಪ್ಪಿಸಿಕೊಟ್ಟು ಕೊಲ್ಲಲ್ಪಡುವುದರಿಂದ ರಕ್ತ ಸಾಕ್ಷಿಗಳ ಸಂಖ್ಯೆಯನ್ನು ಪೂರ್ಣಗೊಳಿಸಬೇಕು. ಈ ಕಡೆಯ ಕಾಲದಲ್ಲಿ ಬರುವಂತ
ಈ ಉಪದ್ರವ ಕಾಲದ ರಕ್ತಸಾಕ್ಷಿಗಳಿಗೆ ಏನು ಕೆಲಸ ಎಂದು ಕೇಳುವುದಾದರೆ, ಇವರು ತಮ್ಮನ್ನು ರಕ್ತಸಾಕ್ಷಿಗಳಾಗಿ ಒಪ್ಪಿಸಿಕೊಟ್ಟು ಆ ರಕ್ತಸಾಕ್ಷಿಗಳ ಸಂಖ್ಯೆ ಪರಿಪೂರ್ಣವಾಗಬೇಕೆಂದು ದೇವರನ್ನು ಲೆಕ್ಕ ಇಟ್ಟಿದ್ದಾರಲ್ಲ, ಆ ಸಂಖ್ಯೆ ನೆರವೇರುವುದಕ್ಕೋಸ್ಕರವಾಗಿ ನನ್ನನ್ನು ಬಿಟ್ಟುಕೊಡುತ್ತೇನೆ, ಆ ರೀತಿ ಒಪ್ಪಿಸಿಕೊಡಬೇಕು. ಇದು ಒಂದು. ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ, ಕರ್ತನ ಬಹಿರಂಗ ಬರುವಿಕೆ ಅದು ಬರುವಾಗ ಅವರನ್ನು ಎದುರುಗೊಂಡು ಅವರ ಆಳ್ವಿಕೆಯನ್ನು ಸ್ವೀಕರಿಸಬೇಕು. ಈಗ ಇದರಲ್ಲಿ ಒಂದು ಕಾರ್ಯವನ್ನು ಹೇಳಲು ಮರೆತೆ. ಅದೇನೆಂದು ಕೇಳಿದರೆ, ಒಂದು ಗುಂಪಿನವರು, ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಮೊದಲು ಕರ್ತನ ರಹಸ್ಯ ಬರುವಿಕೆ ಬರುತ್ತದೆ. ಪರಿಪೂರ್ಣತೆ ಹೊಂದಿರುವಂತಹ ಸ್ಥಿತಿಯಲ್ಲಿರುವವರು ಆ ಮೊದಲ ಕೊಯ್ಲಲ್ಲಿ ಎತ್ತಲ್ಪಡುತ್ತಾರೆ. ಸ್ವಲ್ಪ ಅರ್ಧಂಬರ್ಧವಾಗಿ ಬೆಳೆದು ಇನ್ನು ಪರಿಪೂರ್ಣತೆಯನ್ನು ಹೊಂದದೇ ಇರುವವರು ಅವರು ಇಲ್ಲೇ ಉಳಿದಿರಲಿ ಎಂದು ಕೈ ಬಿಡಲ್ಪಡುತ್ತಾರೆ. ಆಗ ಅವರಲ್ಲಿ ಅನೇಕರಲ್ಲಿ ಕೆಲವರಲ್ಲಿ ವೈರಾಗ್ಯ ಉಂಟಾಗುತ್ತದೆ. ನಮ್ಮ ಕಣ್ಗಳು ಕಾಣುವಂತೆ ಒಂದು ಸಂಭವ ನಡೆಯಿತು, ನಾವು ಎತ್ತಲ್ಪಡಲಿಲ್ಲ, ಆದರೆ ಇನ್ನು ಮುಂದೆ ಅದನ್ನು ಬಿಡಬಾರದು ಎಂಬುದಾಗಿ ವೈರಾಗ್ಯಗೊಳ್ಳುವರು. ಇವರೇ ಆ ಒಂದು ಸೈತಾನನನ್ನು ಎದುರಿಸಿ, ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ಎದುರಿಸಿ, ಅವನ ಕಾನೂನುಗಳನ್ನು ವಿರೋಧಿಸಿ ಹೋರಾಡುವರು. ಮುದ್ರೆ ಹಾಕಿಸಿಕೊ ಅಂದ್ರೆ ಇಲ್ಲ ಅಂತ ಹೇಳ್ತಾನೆ, ಯುದ್ಧ ಮಾಡುವರು. ಆ ರೀತಿ ಕೆಲವರು ಇದ್ದು ಅದರಲ್ಲಿ ಅನೇಕರು ಕೊಲ್ಲಲ್ಪಡುವರು. ಇವರ ಆತ್ಮಗಳು ಅಲ್ಲಿ ಹೋಗಿ ನಿಲ್ಲುತ್ತದೆ. ಇನ್ನೊಂದು ಗ್ರೂಪ್ ಇದ್ದಾರೆ. ಅವರು ಯಾರೆಂದು ಕೇಳಿದರೆ, ಇಲ್ಲಿ ಜಗಳವಾಡುವರು, ವಿರೋಧಿಸಿ ನಿಲ್ಲುವರು, ಮುದ್ರೆಯನ್ನು ಸ್ವೀಕರಿಸದೆ ಎದುರಿಸಿ ನಿಲ್ಲುವರು. ಆದರೆ ಅವರನ್ನು ಕೊಲ್ಲಲಾಗದವರಿಂದ ಹೇಗಾದರೂ ಅಲ್ಲಿ ಇಲ್ಲಿ ಹೋಗಿ ಬೆಟ್ಟಗಳಲ್ಲಿ ಗುಟ್ಟಗಳಲ್ಲಿ ಬಚ್ಚಿಟ್ಟುಕೊಂಡವರಾಗಿ ಅವರು ಹೇಗಾದರೂ ಮಾಡಿ ಅಂತ್ಯಕ್ರಿಸ್ತನ ನಿಯಮವನ್ನು ಅವರು ಸ್ವೀಕರಿಸುವುದಿಲ್ಲ. ಕರ್ತನಿಗೆಂದು ಸಾಕ್ಷಿಯಾಗಿರುವರು. ಆಗ ಮಿಕ್ಕವರಾಗಿ ಕೈಬಿಡಲ್ಪಟ್ಟಿರುವಂಥ ಉಪದ್ರವ ಕಾಲದಲ್ಲಿ ಬದುಕುತ್ತಿರುವ ಕರ್ತನ ಜನಗಳಲ್ಲಿ ಎರಡು ವಿಧವಾಗಿದ್ದಾರೆ. ಒಂದು ಎದುರಿಸಿ ನಿಂತು ಪ್ರಾಣವನ್ನು ಕೊಟ್ಟು ಸಾಯಬೇಕು. ಇನ್ನೊಂದು ಗುಂಪು ಉಳಿದಿರಬೇಕು ಎಂಬುದಾಗಿ ಕರ್ತನೆ ಅವರನ್ನು ಬಚ್ಚಿಟ್ಟಿರುವರು. ಬಚ್ಚಿಟ್ಟುಕೊಂಡು ಅವರು ಅಂತ್ಯಕ್ರಿಸ್ತನ ಯಾವ ತಂತ್ರಗಳಲ್ಲಿಯೂ ಅವರು ಸಿಲುಕಿಕೊಳ್ಳದೆ ಕರ್ತನ ಬರುವಿಕೆಯವರೆಗೂ ಭೂಮಿಯಲ್ಲೇ ಇರುವರು. ಎಲ್ಲೋ ಇದ್ದಾರೆ ಒಂದು ಗ್ರೂಪ್ ಎಂಬುದಾಗಿ ಅವರು ಬೆಲೆ ಬೀಸಿ ಹುಡುಕುವರು. ಏನೇನೋ ಅವರು ಇಟ್ಟುಕೊಂಡಿರುವಂಥ ಎಕ್ವಿಪ್ಮೆಂಟ್ಸ್ಗಳು, ಅವರಿಟ್ಟುಕೊಂಡಿರುವಂತಹ ಹಲವು ವಿಧವಾಗಿರುವ ವಿಜ್ಞಾನದ ಉಪಕರಣಗಳನ್ನು ಇಟ್ಟು ಹುಡುಕುವುದಾದರೂ ಅವರಿಗೆ ಸಿಗುವುದಿಲ್ಲ. ಆಗ ಒಂದು ನಿಯಮವನ್ನು ಕಠಿಣಪಡಿಸುವನು. ನನ್ನ ಮುದ್ರೆಯನ್ನು ಸ್ವೀಕರಿಸದೇ ಇರುವವರು ಒಬ್ಬನು ಕೂಡ ಕ್ರಯ ವಿಕ್ರಯ ಮಾಡಬಾರದು ಎಂಬುದಾಗಿ ಅವನು ಕಾನೂನು ತಂದಿರುವುದಾದರೂ, ಕರ್ತನು ಈ ಉಪದ್ರವ ಕಾಲದಲ್ಲಿ ತಮ್ಮ ಜನಗಳನ್ನು, ಅದರಲ್ಲಿ ರಥಸಾಕ್ಷಿಯಾಗಿ ಸಾಯಲು ಒಂದು ಗುಂಪಿರುವರು. ಉಳಿದಿರುವ ಜನ ಇದರ ನೋಡಿ ಹೇಗಾದರೂ ಮಾಡಿ ದೇವರವರನ್ನು ಪೋಷಿಸುವರು. ಅವರು ರೊಟ್ಟಿ ತಿಂದ ಮಾತ್ರವಲ್ಲ, ದೇವರ ಬಾಯಿಯಿಂದ ಹೊರಡುವಂಥ ಪ್ರತಿ ವಾಕ್ಯದಿಂದಲೂ ಕೂಡ ಬದುಕುವವರಾಗಿರುವರು. ಇದನ್ನೇ ಆಗಾಗ ಹೇಳುವುದುಂಟು. ಮರುಭೂಮಿಯ ಪಯಣದಲ್ಲಿ 40 ವರ್ಷಗಳು ಇಸ್ರಾಯೇಲ್ ಜನಗಳು ಅವರು ನಡೆದಾಗ ಅವರು ಮಾರಲೂ ಇಲ್ಲ, ಪಡೆದುಕೊಳ್ಳಲೂ ಇಲ್ಲ, ಬಿತ್ತಲೂ ಇಲ್ಲ, ಕೊಯ್ಯಲೂ ಇಲ್ಲ. ಆದರೂ ಕೂಡ 40 ವರ್ಷಗಳು ಕರ್ತನವರನ್ನು ಪೋಷಣೆ ಮಾಡಿದರೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದೇ ರೀತಿ 40 ವರ್ಷ ಯಾವ ರೀತಿ ಮಾಡಿದರೋ ಒಂದು ಗುಂಪಿನವರನ್ನು ದೇವರು ಸಜೀವವಾಗಿಡುವರು. ಅವರಿಗೆ ಈ ಲೋಕದಲ್ಲಿ ಯಾವುದೇ ವಸತಿಗಳು ಅವರಿಗೆ ಬೇಕಾಗಿಲ್ಲ. ಯಾವುದವರಿಗೆ ಬೇಕಾಗಿಲ್ಲ. ನೆಡುವುದು ಬೇಡ, ಕೊಯ್ಯುವುದು ಬೇಡ, ಕೊಂಡುಕೊಳ್ಳುವುದು, ಪಡೆಯುವುದು ಬೇಡ, ಸೇವಿಸುವುದು ಬೇಡ. ಏನು ಮಾಡಬೇಕಾಗಿಲ್ಲ. ಕರ್ತನ 2ನೇ ಬರುವಿಕೆಯವರೆಗೂ ಅವರನ್ನು ಉಳಿಸಿ ಕೈಬಿಟ್ಟಿರುವರು. ಇವರು ಬಲೆಯನ್ನೊಡ್ಡಿ ಹುಡುಕುವರು, ಇಲ್ಲಿದ್ದಾನ ಅಲ್ಲಿದ್ದಾನ ಎಂಬುದಾಗಿ ಹೇಳಿ. ಏನೆಲ್ಲ ಇದೆಯೋ ಸ್ಯಾಟಲೈಟ್ ಅನ್ನು ಇಟ್ಟು ಹುಡುಕುವನು, ಹಲವು ವಿಧವಾಗಿರುವಂತಹ ಉಪಕರಣಗಳನ್ನು, ವಿಜ್ಞಾನವನ್ನಿಟ್ಟು ಹುಡುಕುವನು. ಯಾರ ಕಣ್ಗಳಲ್ಲೂ ಅವರು ಸಿಗುವುದೇ ಇಲ್ಲ. ಆ ವಿಧವಾಗಿ ಇರುವರು. ಅದೇ ಸಂದರ್ಭದಲ್ಲಿ ಅವರು ಇವರ ಕೈಗಳಲ್ಲಿ ಸಿಕ್ಕಿ ಸಾಯುವುದೂ ಇಲ್ಲ. ಏಕೆಂದರೆ ಈ ಕಾಲಘಟ್ಟದಲ್ಲಿ ಬರುವುದರಲ್ಲಿ 2 ಗುಂಪು ಇದೆ. ಒಂದು, ರಕ್ತಸಾಕ್ಷಿಯ ಎಣಿಕೆ ನೆರವೇರಿಸುವಂತೆ ಸಾಯುವವರು, ಅವರ ಮೇಲೆ ಕರ್ತನ ಗುರುತು ಹಾಕಿರುವರು, ಅವರೇ ಸಾಯುವರು. ಉಳಿದವರು ಹಾಗೆ ಇರುವರು. ಇವರಿಗೆ ಕೆಲಸವೇನು? ಕರ್ತನು ಪುನಃ ಅವರು ಮತ್ತೆ ಬರುತ್ತಾರೆ ನೋಡಿರಿ ಭೂಮಿಯಲ್ಲಿ. ಅಲ್ಲಿ ಅವರು ಮತ್ತೆ ಬರುವಾಗ ಈ ಸಾಕ್ಷಿಯಾಗಿ ಮರೆಯಾಗಿದ್ದವರು ಆಗಲೇ ಅವರನ್ನು ಪ್ರಕಟಿಸಿ ಯೇಸುವನ್ನು ಎದುರುಗೊಂಡು ಸ್ವಾಗತಿಸುವರು ಈ ಭೂಮಿಯಲ್ಲಿ. ಆಗಲೇ ಸೈತಾನನಿಗೆ ದೊಡ್ಡ ಅಚ್ಚರಿ ಕಾದಿರುವುದು. ಎಷ್ಟೊಂದು ನಿಯಮಗಳನ್ನು ತಂದು ಕಣ್ಣಿಗೆ ಎಣ್ಣೆ ಬಿಟ್ಟು ಹುಡುಕಿ ಎಲ್ಲಾ ಕಡೆಯೂ ಅಲೆದು ಹುಡುಕಿದರು. ಇವರು ನಮ್ಮ ಕಣ್ಗಳಿಗೆ ತಪ್ಪಿಸಿಕೊಂಡು ಹೇಗೆ ಇಷ್ಟು ಸಾವಿರ ಮಂದಿ ನಿಂತಿದ್ದಾರೆ? ಯೇಸು ಬರುವಾಗ ಯೇಸು ರಾಜ ಆ ರೀತಿ ಹೇಳಿ ಅವರನ್ನು ಸ್ವಾಗತಿಸುವವರಾಗಿ ಭೂಮಿಯಿಂದ ಹೊರಡುವರಂತೆ. ಅದೇ ಆಶ್ಚರ್ಯ. ಇವರೆಲ್ಲ ಯಾರು ಅಂದುಕೊಂಡಿರಿ ನೀವು? ಭೂಮಿಯಲ್ಲಿ ಎತ್ತಲ್ಪಟ್ಟರಲ್ಲವೇ ಸಭೆಗಳು, ಅವರೆಲ್ಲ ಅಲ್ಲಿದ್ದವರು. ಕೈ ಬಿಡಲ್ಪಟ್ಟರು ಎಂಬುದಾಗಿ ಹೇಳಿದ್ರಲ್ಲ, ಆ ಗುಂಪಿನಲ್ಲಿ ಒಂದು ಗುಂಪು. ಅದರಲ್ಲಿ 2 ಗುಂಪಾಗಿ ಅದು ವಿಭಾಗವಾಗುತ್ತದೆ. ಒಂದು ರಥಸಾಕ್ಷಿಗಳ ಗುಂಪು, ಒಂದು ಯೇಸು ಪುನಃ ಬರುವಾಗ ಸ್ವಾಗತ ಮಾಡುವ ಗುಂಪು. ಆದ್ದರಿಂದ ಇವರನ್ನು ನಾವು ಕಡೆಗಾಣಿಸಿ ನೋಡಬಾರದು. ಇವರು ಕೈಬಿಡಲ್ಪಟ್ಟವರು, ತಳ್ಳಲ್ಪಟ್ಟವನೇ. ಅದಕ್ಕೂ ಮುನ್ನ ಎತ್ತಲ್ಪಟ್ಟರೆ ಜೀವನ ಸುಲಭವಾಗಿದ್ದಿರುವುದು. ಆದರೆ ಕೈ ಬಿಡಲ್ಪಟ್ಟ ನಂತರ ಅಥವಾ ಉಳಿದವರಾಗಿ ಬಿಡಲ್ಪಟ್ಟ ನಂತರ ಕಠಿಣವಾದ ಮಾರ್ಗದಲ್ಲಿ ಓಡಿ ಕರ್ತನನ್ನು ನಾವು ಹೊಂದಿಕೊಳ್ಳುವುದಕ್ಕೂ ಮಾರ್ಗವನ್ನು ಕರ್ತನ ಏರ್ಪಡಿಸಿದ್ದಾರೆ. ಅದನ್ನು ನಾವು ಗ್ರಹಿಸಬೇಕು. ಹಾಗಾದರೆ ಇವರು ಬರುವಾಗ
ಒಂದು ಗುಂಪು ಜನಗಳು ರಕ್ತಸಾಕ್ಷಿಯಾಗಿ ಸಾಯುವುದಿಲ್ಲ, ಆದರೆ ಯೇಸುವನ್ನು ಎದುರುಗೊಂಡು ಸ್ವಾಗತಿಸುವರು, ರಾಜಾದಿರಾಜನು ಬಂದನು ಎಂಬುದಾಗಿ. ಸೈತಾನನಿಗೆ ದೊಡ್ಡ ಅಚ್ಚರಿ ಕಾದಿದೆ ಆ ದಿನಗಳಲ್ಲಿ. ಏನಪ್ಪ, ಎಲ್ಲರಿಗೂ ಒಂದು ಗುರುತಿನ ಚೀಟಿ ಕೊಟ್ಟು ಸಂಖ್ಯೆಯನ್ನು ಕೊಟ್ಟು ಅವರನ್ನು ಕಣ್ಗಾಣಿಸಿ ಒಂದು ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರುವುದಾದರೂ, ಒಬ್ಬ ವ್ಯಕ್ತಿಯಾಗಲಿ ಯೇಸು ಅರಸನಾಗಿ ಬರುವಾಗ ಈ ಒಂದು ಭೂಮಿಯಲ್ಲಿ ಅವರ ಪ್ರಜೆ ಎಂಬುದಾಗಿ, ಅವರು ಆಳ್ವಿಕೆ ಮಾಡುವಂತ ಪ್ರಜೆ ಎಂಬುದಾಗಿ ಒಬ್ಬ ವ್ಯಕ್ತಿ ಕೂಡ ಇರಬಾರದು ಅಂತ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೊಂದು ದೇಶಗಳಲ್ಲಿ ವಿಜ್ಞಾನಿಗಳನ್ನು ಉಪಯೋಗಿಸಿ ಜಲ್ಲಡೆ ಹಾಕಿ ಅವರನ್ನು ಹುಡುಕಿದರೆ ಎಲ್ಲಿಂದ ಬಂದರು ಈ ಒಂದು ಗುಂಪಿನವರು? ಎಲಿಯನ ಕಾಲದಲ್ಲಿ ಇದೇ ರೀತಿ ನಡೆಯಿತು. ಎಲಿಯ ಒಬ್ಬ ಪ್ರವಾದಿ, ದೊಡ್ಡ ಪ್ರವಾದಿ, ಭ್ರಮಿಸತಕ್ಕ ಪ್ರವಾದಿ. ಅವರು ದೇವರ ಬಳಿ ಹೇಳುತ್ತಾರೆ, ದೇವರೇ, ಎಜೆಬೆಲ್ ಮೂಲಕ, ಬಾಳನ ಪ್ರವಾದಿಗಳ ಮೂಲಕ ಎಲ್ಲರೂ ಕೊಲ್ಲಲ್ಪಟ್ಟಿದ್ದಾರೆ, ನಾನೊಬ್ಬನೇ ಉಳಿದವನಾಗಿದ್ದೇನೆ, ನಾನೊಬ್ಬನೇ. ಆಗ ಕರ್ತನು ಹೇಳುತ್ತಾರೆ, ನೀನೊಬ್ಬನು ಮಾತ್ರವಲ್ಲ, ಬಾಳನಿಗೆ ಮೊಣಕಾಲುರದ ಮಂಡಿಗಳನ್ನು ಒಳಗೊಂಡ 7,000 ಮಂದಿಯನ್ನು ಜೀವದಿಂದ ಇಟ್ಟಿದ್ದೇನೆ. ಹಾಗಾದರೆ ಕರ್ತನು 7,000 ಮಂದಿಯನ್ನು ಮರೆಯಾಗಿಟ್ಟಿದ್ದು ಪ್ರವಾದಿಯಾದವನಿಗೂ ಗೊತ್ತಿರಲಿಲ್ಲ, ಎಜಬೇಲಳಿಗೂ ಕೂಡ ಗೊತ್ತಿಲ್ಲ, ಬಾಳನ ಪ್ರವಾದಿಗಳಿಗೂ ಗೊತ್ತಿಲ್ಲ, ಯಾವನಿಗೂ ಗೊತ್ತಿಲ್ಲ. ಕರ್ತನೊಬ್ಬನಿಗೆ ಮಾತ್ರವೇ ಗೊತ್ತಿತ್ತು. ಅದೇ ವಿಧವಾಗಿರುವಂತಹ ಒಂದು ಪರಿಸ್ಥಿತಿ ಬರುವುದು ಅಂತ್ಯಕ್ರಿಸ್ತನಿಗೂ ಗೊತ್ತಾಗುವುದಿಲ್ಲ, ಬೇರೆ ಸಹ ಮನುಷ್ಯರಿಗೂ ಗೊತ್ತಾಗುವುದಿಲ್ಲ. ಆದರೆ ಒಂದು ಗುಂಪಿನವರು ರಹಸ್ಯವಾಗಿ ಜೀವಂತವಾಗಿ ಬಿಡಲ್ಪಟ್ಟಿರುವರು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಕರ್ತನ ಬರುವಿಕೆಯಲ್ಲಿ ಕೈ ಬಿಡಲ್ಪಟ್ಟಿದ್ದಾರೆ ಎಂಬುದಾಗಿ ನೀವು ಭಾವಿಸಿದವರಲ್ಲಿ 2 ಗ್ರೂಪ್ ಇದ್ದಾರೆ. ಒಂದು ಗುಂಪು ಸೈತಾನನನ್ನು ಎದುರಿಸಿ ರಕ್ತಸಾಕ್ಷಿಯಾಗಿ ಅವರು ಸಾಯುವರು, ಮತ್ತೊಂದು ಗುಂಪು ಮರೆಯಾಗಿದ್ದು ಕರ್ತನು ಬರುವಾಗ ತಮ್ಮನ್ನು ಪ್ರಕಟಿಸಿ ಭೂಮಿಯಲ್ಲಿ ರಾಜನನ್ನು ಬರಮಾಡುವರು. ಇದನ್ನೇ ಸತ್ಯವೇದ ಹೇಳುತ್ತದೆ. ನೋಡ್ರಿ, ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. 2 ವಾಕ್ಯವೇ, ಒಂದು ಚಿಕ್ಕ ಸಂಭವವೇ 5ನೇ ಮುದ್ರೆ ಒಡೆಯಲ್ಪಡುವಾಗ ಪರಲೋಕದಲ್ಲಿ ಅದರಲ್ಲಿ ಎಷ್ಟು ರಹಸ್ಯಗಳು ಇದೆ ಗಮನಿಸಿರಿ. ಇನ್ನು ಕೆಲವೊಂದು ಕಾರ್ಯಗಳು ಮಾತ್ರವಿದೆ. ಅದನ್ನು ಕೂಡ ನಾವು ಬರುವಂತ ಸಂಚಿಕೆಯಲ್ಲಿ ಭೇಟಿಯಾಗುವಾಗ ಇನ್ನೂ ಆಳವಾಗಿ ಧ್ಯಾನ ಮಾಡಿ ನೋಡೋಣ. ಅಲ್ಲಿಯವರೆಗೂ ಕರ್ತನಾಗಿರುವ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.